ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರಳಿ, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ವಿಶೇಷವಾದಂತ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತ ಅಡುಗೆನ ನಾವು ಮಾಡಿಸ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ. ನಮಸ್ಕಾರ ಸುಚಿತ್ರಾ. ನಮಸ್ಕಾರ ಮುರಳಿ ಅವರೇ. ಏನ್ರಿ ಫುಲ್ ಖುಷಿಯಾಗಿ ನಗ್ನಗ್ತಾ ಓಡೋಡ್ ಬರ್ತಾ ಇದೀರಾ, ಏನ್ ಮಾಡ್ತಾ ಇದೀರಾ ಸುಚಿತ್ರಾ? ಇವತ್ತೊಂದು ಪಂಜಾಬಿ ಡಿಶ್ ಇದು. ಏನಿದು? ಫೇಮಸ್ ಪಂಜಾಬಿ ಗ್ರೇವಿ ಅಂತಾನೆ ಹೇಳ್ಬೋದು ನೀವು. ಓಕೆ. ಪೀಸ್ ಪನ್ನೀರ್ ಗ್ರೇವಿ, ಮಟರ್ ಪನ್ನೀರ್. ಮಟರ್ ಪನ್ನೀರಾ? ಓ, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ವೆಜಿಟೇರಿಯನ್ ಖುಷಿಯಾಗಿರುತ್ತೆ. ನೀವು ತೋರಿಸೋ ಜನ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಓಕೆ, ಮಟರ್ ಪನ್ನೀರ್ ಮಾಡಕ್ಕೆ ಸುಚಿತ್ರಾ ಏನೇನ್ ತಂದಿದ್ದೀರಾ ಹೇಳಿ. ಮಟರ್ ಪನ್ನೀರ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ, ಪನ್ನೀರ್, ಹಸಿರು ಮೆಣಸಿನಕಾಯಿ, ಮೊಸರು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಪಲಾವ್ ಎಲೆ, ಹಾಲು, ಜೀರಿಗೆ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಪೇಸ್ಟ್, ಟೊಮೆಟೊ ಪೇಸ್ಟ್, ಗೋಡಂಬಿ ಪೇಸ್ಟ್, ಫ್ರೆಶ್ ಕ್ರೀಮ್, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಅದ್ಭುತವಾಗಿ ಗ್ರೇವಿ ಮಾಡಬಹುದು. ಒಳ್ಳೆ ಗ್ರೇವಿ ಇದು. ಸಾಮಾನ್ಯವಾಗಿ ಎಲ್ಲರೂ ಕಾಮನ್ ಆಗಿ ವೆಜಿಟೇರಿಯನ್ಸ್ ಗೆ ತುಂಬಾ ಇಷ್ಟವಾದಂತ ಗ್ರೇವಿ. ಹಂಗಂತೀರಾ? ಹೌದು. ಮತ್ ಇನ್ಯಾಕ್ತರ ಶುರು ಮಾಡ್ಕೊಳ್ಳಿ. ಏನ್ ಕೊಡ್ಲಿ ನಿಮ್ಗೆ? ಕಡಾಯಿ ಕೊಟ್ಬಿಡಿ, ಡೈರೆಕ್ಟ್ ಆಗಿ ಮಾಡಿ. ಓಕೆ, ಕಡಾಯಿ ಇಟ್ಟಾಯ್ತು. ಎಣ್ಣೆ ಹಾಕ್ಬೇಕಾ? ಎಣ್ಣೆನಾ ಬೆಣ್ಣೆನಾ? ಇಲ್ಲ, ಎಣ್ಣೆನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಫ್ಲೇಮ್ ಹೈ ಇದೆ. ಫ್ಲೇಮ್ ಹೈ ಇದೆ. ಎಸ್. ಮತ್ತೆ ಇದು ಒಳ್ಳೆ ಒಂದು ಪಂಜಾಬಿ ಡಿಶ್ ಅಂತ ಹೇಳ್ತಾ ಇದ್ದೀರಾ. ಏನಕ್ಕೆ ಇದು, ಏನಕ್ಕೆ ಉಪಯೋಗ ಅಂದ್ರೆ ಏನ್? ಚಪಾತಿ, ರೋಟಿ, ಪೂರಿ, ನಾನ್ ಯಾವ್ದ್ರ ಜೊತೆ ಬೇಕಾದ್ರೂ ಚೆನ್ನಾಗಿರುತ್ತೆ. ಗಟ್ಟಿ ಇರುತ್ತಾ, ಸಾರ್ ತರ ನೀರಾಗಿರುತ್ತಾ? ಥಿಕ್ ಗ್ರೇವಿನಾ? ಓಕೆ. ಕ್ವೈಟ್ ಕಾಮನ್ ಇದು. ಹೋಟೆಲ್ ರೆಸ್ಟೋರೆಂಟ್ಸ್ ಅಲ್ಲಿ ಜಾಸ್ತಿ ಆರ್ಡರ್ ಮಾಡಿ ತಿನ್ನಂತ ರೆಸಿಪಿ ಇದೇನಾ? ಹೌದು. ಪನ್ನೀರ್ ಮಟರ್ ಕೊಡಿ, ಪನ್ನೀರ್ ಮಟರ್ ಕೊಡಿ. ಡಿಶ್ ಇದು. ಇನ್ ಮುಂದೆ ಹೋಟ್ಲಿಗೆ ಹೋಗಂಗಿಲ್ಲ, ನಿಮ್ಮಲ್ಲೇ ಪನ್ನೀರು ಮಟರ್ ಎಲ್ಲ ಒಟ್ಟಿಗೆ ಸಿಗುತ್ತೆ. ಓಕೆ. ಇದು ನಾರ್ತ್ ಇಂಡಿಯನ್ ಡಿಶ್ ಅಂದ್ಮೇಲೆ ಫಸ್ಟ್ ಒಗ್ಗರಣೆಗೆ ಜೀರಿಗೆ. ನಮ್ದ್ರಲ್ಲಿ ಸಾಸಿವೆ ಹೇಗೆ ಹಾಕ್ತಿವಿ, ಅವ್ರದ್ರಲ್ಲಿ ಫಸ್ಟ್ ಜೀರಾನೆ. ಅವ್ರು ಸಾಸಿವೆ ಹಾಕಲ್ವಾ? ಇಲ್ಲ, ಜೀರಿಗೆ. ಇದು ಬಿರಿಯಾನಿ ಎಲೆ ಹಾಕಿ. ಈರುಳ್ಳಿ ಪೇಸ್ಟಾ? ಆನಿಯನ್ ಇದಕ್ಕೆಲ್ಲ ಪೇಸ್ಟ್ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಓಕೆ, ಅಂದ್ರೆ ಆ ಪೇಸ್ಟ್ ಮಾಡಿಲ್ಲ ಅಂದ್ರೆ ಈರುಳ್ಳಿ ಹಂಗೆ ಹಾಕೋಬಹುದಾ? ಈರುಳ್ಳಿ ಸಹ ಹಾಕೋಬಹುದು. ಆನಿಯನ್ ಪೇಸ್ಟ್ ಹಾಕ್ತಾ ಇದ್ದೀವಿ. ಓಕೆ ಓಕೆ. ಅಂದ್ರೆ ನಾವು ಹೋಟ್ಲಲ್ಲಿ ತಿನ್ಬೇಕಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಬಾಯಿ ಸಿಗಲ್ಲ, ಏನು ಸಿಗೋದಿಲ್ಲ. ನೀಟಾಗಿರುತ್ತೆ. ಪ್ಯೂರಿ ಮಾಡಿ ಹಾಕ್ತಾರೆ ಎಲ್ಲಾನು ಅಷ್ಟೇ. ನಾವು ಹಂಗೆ ಇವನ್ ನಾನು ಗ್ರೇವಿ ಬೇಸ್ ತೋರಿಸಿದ್ದೀನಿ ನಿಮ್ಗೆ, ನಮ್ಮ ವೀಕ್ಷಕರಿಗೆ. Okay. ಗ್ರೇವಿ ಬೇಸ್ ರೆಡಿ ಇರುತ್ತೆ ಅವ್ರ Okay. ಹತ್ರ. ಆ ಗ್ರೇವಿ ಬೇಸ್ ಇಟ್ಕೊಂಡು ಎಲ್ಲ ಬೇರೆ ಬೇರೆ ಗ್ರೇವಿಸ್ ನ ಚೇಂಜ್ ಮಾಡಿ ಮಾಡ್ತಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕೇ ಬೇಕಲ್ಲ ಅದು? ಇದು ಹಾಕ್ದಿರ ಸಹ ಮಾಡ್ಬೋದು ಮಟರ್ ಪನ್ನೀರ್ ಗ್ರೇವಿನ. ಓಕೆ. ಬಟ್ ನಾನ್ ರೆಕಮೆಂಡ್ ಮಾಡ್ತೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕ್ಬೇಕು. ಗ್ರೀನ್ ಚಿಲ್ಲಿಸ್ ಇದು ಆಪ್ಷನಲ್. ರೆಡ್ ಚಿಲ್ಲಿ ಪೌಡರ್ ಹಾಕ್ತಿವಿ. ಇದು ಬೇಡ ಅಂದ್ರೆ ಬೇಡ. ಸ್ವಲ್ಪ ಸ್ಪೈಸಿ ಖಾರವಾಗಿ ಬೇಕು ಅಂದ್ರೆ ಗ್ರೀನ್ ಚಿಲ್ಲೀಸ್ ಹಾಕು. ಆಕ್ಚುಲಿ ಇದು ಜಾಸ್ತಿ ಖಾರ ಇರಲ್ಲ, ಮೈಲ್ಡ್ ಆಗಿರುತ್ತೆ. ಇರಲ್ಲ, ಖಾರನೇ ಇರಲ್ಲ ಬಿಡಿ, ಇದು ಮೈಲ್ಡ್ ಆಗಿರುತ್ತೆ. ಬಟ್ ಗ್ರೀನ್ ಚಿಲ್ಲೀಸ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಓಕೆ. ಇದು ಟೊಮ್ಯಾಟೊ ಪ್ಯೂರಿ. ಓಕೆ, ಹಾಕೊಳ್ಳಿ. ಎಲ್ಲ ಮಲ್ಲಿ ತರ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ರೆ ಸುಚಿತ್ರಾ ಅಡಿಗೆ ಮಾಡೋದು ಎಷ್ಟು ಈಸಿ ಅಲ್ವೇನ್ರಿ? ಹೌದು, ಬೇಗ ಆಗುತ್ತೆ. ಕುಕಿಂಗ್ ಟೈಮ್ ಎಷ್ಟಿರುತ್ತೆ ಅಷ್ಟೇನೆ. ಅಂದ್ರೆ ಪ್ರಿಪರೇಷನ್ ಟೈಮ್ ಬೇಗ ಆಗುತ್ತೆ. ಫ್ರೀ ಆಗಿದ್ದಾಗ ಹಿಂಗ್ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೆ ಅವ್ರು ಯೂಸ್ ಮಾಡ್ಕೋಬಹುದಲ್ವಾ? ಟೊಮ್ಯಾಟೊ ಹಾಕೋದ್ರಿಂದ ನಮಗೆ ಗ್ರೇವಿ ತಿಕ್ಕಾಗಿ ಬರುತ್ತೆ, ಮತ್ತೆ ಗ್ರೇವಿ ಜಾಸ್ತಿನೂ ಆಗುತ್ತೆ. ಓಕೆ. ಟೊಮೆಟೊ ಹಾಕಿಲ್ಲ ಅಂದ್ರೆ ಗ್ರೇವಿನೇ ಬರಲ್ಲ ಅಲ್ಲ? ಬರೋದಿಲ್ಲ. ಕೆಲವೊಂದಕ್ಕೆಲ್ಲ ರುಬ್ಬ ಹಾಕಿದ್ರೇನೆ ಅದು ಗ್ರೇವಿ ಟೇಸ್ಟ್ ಬರೋದು. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ಬೇಕು. ಓಕೆ. ಎಷ್ಟು ಜನಕ್ಕೆ ಆಗುತ್ತೆ ನೀವು ಮಾಡ್ತಾರ ಗ್ರೇವಿ? 3 ಜನ ತಿನ್ಬೋದಾ? 4 ಜನ ತಿನ್ಬೋದು. ತಿಕ್ ಗ್ರೇವಿ ಇದ್ದಾಗ ನೀವು ಸ್ವಲ್ಪ ಹಾಕೊಂಡ್ರು ಸಾಕು. ಮತ್ತೆ ರಿಚ್ ಆಗಿರುತ್ತೆ ಇದು ಗ್ರೇವಿ. ಓಕೆ. ಈ ಪನ್ನೀರು ಬದಲು ಬೇರೆ ಏನಾದ್ರು ಹಾಕೋಬೋದಾ ಇದಕ್ಕೆ? ಇದು ಇಲ್ಲ ಅಲ್ಲ? ಇಲ್ಲ, ಇದು ಪನ್ನೀರ್ ಗ್ರೇವಿನೇ ಇದು. ಹೌದು. ಗ್ರೀನ್ ಪೀಸ್ ಬೇಡ ಅಂದ್ರೆ ಇನ್ನು ಆಲೂಗಡ್ಡೆ ಹಾಕೋಬಹುದು ಇದ್ರ ಜೊತೆಗೆ. ಆಲೂಗಡ್ಡೆ ಇಲ್ಲ, ಆಲೂ ಮಟರು ಮಾಡ್ತಾರೆ. ಓಕೆ. ಸೇಮ್ ಫಾಲೋ ಮಾಡಬಹುದು. ಕುದೀತಾ ಇದೆ, ಇನ್ನೊಂದು ಹಾಕೋಬೋದಾ? ಇನ್ನ ಕುದಿಬೇಕಾ ಚೆನ್ನಾಗಿ? ಚೂರು ಟೊಮೆಟೊ. ಸಿಹಿ ವಾಸನೆ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ತಿನ್ಬೇಕಂದ್ರೆ ಅದೇ ಇರುತ್ತೆ. ರೆಡ್ ಚಿಲ್ಲಿ ಪೌಡರ್, ಖಾರ ಎಷ್ಟು ಬೇಕಷ್ಟು. ಓಕೆ. ಧನಿಯಾ ಪೌಡರ್ ಈಕ್ವಲ್ ಕ್ವಾಂಟಿಟಿ. ಓಕೆ. ರೆಡ್ ಚಿಲ್ಲಿ ಮತ್ತೆ ಧನಿಯಾ ಪೌಡರ್ ಎರಡು ಸಮ ಪ್ರಮಾಣ. ಓಕೆ. ನಾನು ಹಾಕ್ತೀನಿ. ಅರಿಶಿನ ಎವರೆಸ್ಟ್ ಪುಡಿ ಟರ್ಮರಿಕ್ ಪೌಡರ್ ಎಷ್ಟು ಬೇಕು ನಿಮ್ಗೆ? 1/4 ಚಮಚ. ಸಾಕು. ಸಾಕಲ್ಲ? ಆಮೇಲೆ ಮತ್ತೆ ಇನ್ನೊಂದು ಮುರಳಿಯವರೇ, ಇದು ಹಸಿ ಬಟಾಣಿ ತಗೊಂಡಾಗ ಸ್ವಲ್ಪ ಬೇಯಿಸಿ ಹಾಕ್ಬೇಕಾಗುತ್ತೆ ಇದಕ್ಕೆ. ಫ್ರೋಸನ್ ಪೀಸ್ ತಗೊಂಡ್ರೆ ಅದು ತುಂಬಾ ಬೇಗ ಬೇಯುತ್ತೆ. ಓಕೆ. ಏನ್ ರೆಫ್ರಿಜರೇಟ್ ಮಾಡಿರ್ತೀವಿ ಅದನ್ನ ಹೊರಗಡೆ ತೆಗೆದು ನಾವು ಫ್ರೀಜರ್ ಇಂದ ಈ ಆರ್ಡಿನರಿ ತಣ್ಣೀರಿಗೆ ಹಾಕಿದಾಗ್ಲೇನೆ ಅದು ಅರ್ಧ ಕುಕ್ ಆದಂಗೆ ಆಗ್ಬಿಡುತ್ತೆ. ಅದು ಮೊದಲೇ ಬೇಯಿಸ್ಬೇಕಾಗೋದಿಲ್ಲ.
ಅಂದ್ರೆ ನೀವು ಯಾವುದೇ ಬಟಾಣಿ ತಗೊಂಡ್ರೆ ಹಸಿ ಬಟಾಣಿ ಒಣಗಿರೋ ಬಟಾಣಿನೂ ಹಾಕ್ಬೋದಲ್ವಾ? ಯಾವ ನೆನ್ಸಿ ಹಾಕೋಬಹುದು ಸೀಸನ್, ನೆನ್ಸ್ಬಿಟ್ಟು ಹಾಕೋ. ಬಟ್ ಅದಕ್ಕಿಂತ ಫ್ರೋಸನ್ ಪೀಸ್ ಆರ್ ಬೆಸ್ಟ್. Yes. ಒಣ ಬಟಾಣಿಗಿನ ಈಗ ಫ್ರೋಸನ್ Frozen ಪೀಸ್ piece ಎಲ್ಲ ಎಲ್ಲ ಕಡೆ ಸಿಗುತ್ತೆ, ಮನೇಲೇನು ಮಾಡ್ಕೋಬಹುದು. ಓಕೆ. ಬಟಾಣಿ ಸೀಸನ್ ಅಲ್ಲಿ ನಾವು ಬಿಡಿಸಿಟ್ಕೊಂಡು ಹಾ, ಏರ್ ಟೈಟ್ ಕಂಟೈನರ್ ಇಟ್ಟು ಫ್ರೀಸರ್ ಇಟ್ಟರೆ ಇರುತ್ತೆ 1 year ವರೆಗೂ ಇರುತ್ತೆ. 1 year ಇರುತ್ತಾ? ಇರುತ್ತೆ, ಏನೂ ಆಗೋದಿಲ್ಲ. ಗರಂ ಮಸಾಲ ಬೇಕಾ ಡೀಪ್ ಸ್ವಲ್ಪ? ಫ್ರೀಸ್ ಮಾಡಿಟ್ಟಾಗ ಏನೂ ಆಗೋದಿಲ್ಲ. ಓಕೆ. ಗರಂ ಮಸಾಲ ಬೇಕಾ? ಬೇಕು, ಹಾಕೋಣ. ಲಾಸ್ಟ್ ಅಲ್ಲಿ ಹಾಕಿ. ಲಾಸ್ಟ್ ಅಲ್ಲಿ ಹಾಕೋಣಲ್ಲ? ಬಟಾಣಿ ಹಾಕ್ತಾ ಇದ್ದೀನಿ. ಹಾಕಿ 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 ಹಾಕಿ. ಬಟಾಣಿ ಹಾಕಿದ್ರೆ ಒಂದು ಕಳೆ ಬಂದ್ಬಿಡ್ತಲ್ಲ? ರೆಡ್ ಅಂಡ್ ಗ್ರೀನ್ ಅಲ್ಲ, ನಮ್ ಗ್ರೇವಿ ರೆಡ್ ಇದೆ. ಇದು ರೆಡಿ ಆಯ್ತು, ಅದಕ್ಕೊಂದು ಕಳೆ ಅದ್ರ ಬಂತು. ಜೊತೆಗೆ ಗ್ರೀನ್ ಸ್ವಲ್ಪ ಮಸಾಲೆ ಎಲ್ಲ ಬಟಾಣಿ ಹಿಡ್ಕೊಳ್ಳೋಷ್ಟು ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಫ್ರೈ ಹಿಡ್ಕೊಳ್ಳಿ. ಮಾಡಿ. ಫಸ್ಟೇ ನೀರು ಹಾಕ್ಬಿಟ್ರೆ ಅದು ಗ್ರೇವಿ ರುಚಿ ಹೊಟ್ಟೋಗುತ್ತೆ. ಚೆನ್ನಾಗಿ ಸ್ವಲ್ಪ ಯಾವಾಗಲೂ ಎನಿ ಗ್ರೇವಿಸ್ ಮಸಾಲೆನ ಫ್ರೈ ಮಾಡ್ಕೋಬೇಕು. ಓಕೆ. ನಂತರ ಮಸಾಲೆ ಫ್ರೈ ಮಾಡಿದ್ಮೇಲೆ ನೀರು ನೀರು ಬೇಕಲ್ಲ ಇದು ಸ್ವಲ್ಪ? ಜಾಸ್ತಿ ಬೇಡ, ಸ್ವಲ್ಪ. ಓಕೆ. ಬಟಾಣಿ ಬೇಯಷ್ಟು. ಓಕೆ. ಉಪ್ಪು ಈಗಲೇ ಹಾಕ್ತೀನಿ. ಓಕೆ. ಉಪ್ಪು ಹುಳಿ ಹಾಕಿದಲ್ವಾ? ನೀನು ಆಮೇಲೆ ಹಾಕೋದ್ ಬೇಕಾಗಿಲ್ಲ. ಇಷ್ಟೇ ಗ್ರೇವಿ ಥಿಕ್ನೆಸ್ ಹಾಕಿ. ಇನ್ನ ಬರುತ್ತೆ, ಗಟ್ಟಿ ಬರುತ್ತೆ. ಇನ್ನ ಇಷ್ಟಿದ್ರು ಸಾಕು ಅನ್ಸುತ್ತೆ. ಇನ್ನ ಜಾಸ್ತಿ ಬೇಕಿದ್ರೆ ಬಟಾಣಿ ಬೇಯಬೇಕು ಅಂದ್ರೆ ಕ್ಲೋಸ್ ಮಾಡಿ ಕುಕ್ ಮಾಡ್ಬೋದು ಒಂದು 2 minutes. ಓಕೆ. ಕ್ಲೋಸ್ ಮಾಡೋಣ ಈಗ? ಕ್ಲೋಸ್ ಮಾಡಿ. ಕುಶನ್ವಾ ನೋಡೋಣ. ಓಹೋ, ಎಣ್ಣೆ ಬಿಟ್ಟಿದೆ, ಕುಕ್ ಆಗಿದೆ. ಬಟಾಣಿ ಬೆಂದಿರುತ್ತೆ, ಸ್ವಲ್ಪ ಬಟಾಣಿ ಕಡಿಮೆ ಮಾಡಿ. ಕಡಿಮೆ ಮಾಡ್ಲಾ ಟೈಮ್ನ? ಏನಾಗ್ತೀರಾ ಮೇಡಮ್ ಈಗ? ಪನ್ನೀರ್ ಏನು ಫ್ರೈಗೆ ಮಾಡಲ್ವಾ ನೀವು? ಫ್ರೈ ಮಾಡಿ ಹಾಕ್ಬೋದು. ಓಕೆ. ಬೇಕಿದ್ರೆ ಮಾಡಿಲ್ಲ ನಾನು. ಆದ್ರೆ ಹಿಂಗೆ ಹಾಕೋಬಹುದು? ಕ್ಯಾಲೋರೀಸ್ ಇಂದ ಜಾಸ್ತಿ ಆಗುತ್ತೆ. ಆಯಿಲ್ ಫ್ರೈ ಮಾಡಿ ಹಾಕೋಬಹುದು. ಓಕೆ ಓಕೆ ಓಕೆ. ಹಾಕೋಬಹುದು. ಸ್ವಲ್ಪ ಉಪ್ಪು ಖಾರ ಹಾಕಿ ಮ್ಯಾರಿನೇಟ್ ಮಾಡಿಟ್ಟು ಹಾ. ಅದನ್ನ ಶಾಲೋ ಫ್ರೈ ತರ ಮಾಡಿ ಇದಕ್ಕೆ ಹಾಕೋಬಹುದು. ಓಕೆ ಓಕೆ ಓಕೆ. ಪನ್ನೀರ್ ಹಾಕ್ತಾ ಇದ್ದೀನಿ. ಓಕೆ. ಅದ್ಭುತ ಅದ್ಭುತ. ಇನ್ನೂ ಕಳೆ ಬಂದ್ಬಿಡ್ತೀವಿ ಇವಾಗ. ಎಸ್. ಬಟ್ ಏನೇಂದ್ರು ಈ ತರ ಹಾಕದೇಲೆ ಒಂದು ತಿನ್ನಕ್ ಮಜಾ ಇರುತ್ತೆ. ಆ ಫ್ರೈ ಮಾಡಿ ಹಾಕಿದ್ರೆ ಬೇರೆ ತರ. ಹೌದು, ಇದು ಸಾಫ್ಟ್ ಆಗಿ ಬರುತ್ತೆ ನಿಮ್ಗೆ. Yes, yes. ಫ್ರೈ ಮಾಡುವಾಗ ಏನಾಗುತ್ತೆ, ಅದು ಹಾರ್ಡ್ ಆಗುತ್ತೆ. ಎಸ್. ಫ್ರೈ ಮಾಡಿ ಹಾಕೋದಾದ್ರೆ ಅದೊಂದು ಟಿಪ್ ಇದೆ. ಫ್ರೈ ಮಾಡಿದ್ಮೇಲೆ ಸ್ವಲ್ಪ ತಣ್ಣೀರಿಗೆ ಹಾಕಿಡ್ಬೇಕು, ಅದನ್ನ? ಆಗ ಅದು ಮೆತ್ತಗಾಗುತ್ತೆ. ಓಹೋ ಹೋ ಹೋ. ಏನೇನೋ ಇಟ್ಟಿದ್ದೀರಾ ಸುಚಿತ್ರ ನೀವು ಬೇಕಾದಷ್ಟು? ಈಗ ಹಾಕೋದೇನೆ ಬೆಸ್ಟ್ ಇದಕ್ಕೆ. ಓಕೆ ಓಕೆ. ಆಮೇಲೆ ಇಲ್ಲಿ ಕಾಜು ಪೇಸ್ಟ್ ಹಾಕ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಕಡಿಮೆ. ಕಾಜು ಪೇಸ್ಟ್ ಹಾಕಿದ್ರೇನೆ ಸ್ವಲ್ಪ ರಿಚ್ನೆಸ್ ಶುರು ಆಯ್ತು ಅಂತ ಲೆಕ್ಕ. ರಿಚ್ ಗ್ರೇವಿ ಬರಬೇಕು ಅಂದ್ರೆ ಕಾಜು ಪೇಸ್ಟ್ ಬೇಕು, ಮತ್ತೆ ಆ ಟೇಸ್ಟು ಅದೇ ತರ ಇರುತ್ತೆ. ಎಸ್ ಎಸ್. ಅದಕ್ಕೆ ರೇಟ್ ಜಾಸ್ತಿ ರೀ ಅದಕ್ಕೆ. ಹೌದು. ಅವ್ರೇನಕ್ಕೆ ಜಾಸ್ತಿ ಮಾಡ್ತಾರೆ ಅಂದ್ರೆ ಈ ಕಾಜು ಪೇಸ್ಟ್ ಹಾಕ್ದಾಗ ಇಲ್ಲ ಬಾಸುಮತಿ ರೈಸ್ ಯೂಸ್ ಮಾಡಿದಾಗ ನಿಮ್ಗೆ ಇದು ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಸಖತ್ತಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಾಸ್ಟ್ಲಿ ಯೂಸ್ ಮಾಡಿದಾಗ ಎಸ್. ಕಾಜುಲಿರಂತ ಸ್ವಲ್ಪ ಆಯಿಲ್ ಕಂಟೆಂಟ್ ಆಚೆ ಬರಬೇಕು. ಒಳ್ಳೆ ಕಲರ್ ಆಗಿದೆ ಇವಾಗ. ಅದ್ಭುತವಾದ ಕಲರ್ ರೀ ಸುಚಿತ್ರ. ಹೌದು, ಸಖತ್ತಾಗಿದೆ. ಈಗ ಗರಂ ಮಸಾಲ ಹಾಕಿ ಹಾಕೋಣ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಎಷ್ಟು ಹಾಕ್ಲಿ? ಹಾಕಿ 1 ಟೀಸ್ಪೂನ್. ಯಾಕಂದ್ರೆ ನಾವಿಲ್ಲಿ ಏನು ಸ್ಪೈಸಸ್ ಯೂಸ್ ಮಾಡಿಲ್ಲ, ಚಕ್ಕೆ ಲವಂಗ ಎಲ್ಲ. ಹೋಲಾಗಿ ಗರಂ ಮಸಾಲ ಪೌಡರ್ನೇ ಹಾಕ್ತಾ ಇದ್ದೀವಿ. ಓಕೆ. ಆಹಾ ಅದ್ಭುತ. ಇದೆಲ್ಲ ಲಾಸ್ಟ್ ಅಲ್ಲಿ ಹಾಕ್ಬೇಕು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ, ಗರಂ ಮಸಾಲ ಎಲ್ಲ. ಇಲ್ಲಿ ಹಾಲು ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಅಥವಾ ಹಾಲು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಫ್ರೆಶ್ ಕ್ರೀಮ್ ಲಾಸ್ಟ್ ಅಲ್ಲಿ ನಾನು ಗಾರ್ನಿಶ್ ಮಾಡಕ್ಕೆ ಹಾಕ್ತೀನಿ. ಓಕೆ. ಪ್ಲಸ್ ½ ಕಪ್ ಹಾಲು ಕಡಿಮೆ ಮಾಡಿ. ಕಡಿಮೆ ಮಾಡಲಾ? ಇದು ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಕೊಡುತ್ತೆ ಒಂಥರ. ಮತ್ತೆ ಇನ್ನ ಒಂದು ಟೊಮೆಟೊಸ್ ಹುಳಿದ್ ಹಾಕಿದ್ರೆ ಸ್ವಲ್ಪ ಇದಕ್ಕೊಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋಬಹುದು. ಓಕೆ. ಕಲರ್ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಪರ್ಫೆಕ್ಟ್ ಆಗಿದೆಯಲ್ಲ ಕಲರು? ಹೌದು. ಎಣ್ಣೆನೂ ಬಿಡ್ತಾ ಇದೆ, ಎಣ್ಣೆ ಫುಲ್ ಹಿಂಗ್ ತಿರ್ತಾ ಇದೆ ನೋಡಿ. ಸ್ವಲ್ಪ ಜೋರ್ ಮಾಡಿ. ಜೋರ್ ಮಾಡ್ಲಾ? ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಸಾಕ್ರಿ ರೀ. ನೋಡಿ, ಈಗ ಇನ್ನ ಗಟ್ಟಿ ಆಯ್ತು. ಎಸ್. ಆಫ್ ಮಾಡಕ್ ಮುಂಚೆ ಕಸೂರಿ ಮೇಥಿ. ಓಕೆ. ಚೆನ್ನಾಗಿ ಬಿಟ್ಟಿದೆಯಲ್ಲ ಎಣ್ಣೆ. ಹೇಳ್ತಾ ಇದೆ ಅಲ್ವಾ ಸುಚಿತಾ? ಯಾಕಂದ್ರೆ ಕಾಜು ಪೇಸ್ಟ್ ಅಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ. ಎಸ್ ಎಸ್ ಎಸ್. ಮತ್ತೆ ಹಾಲು ಹಾಕಿದೀವಿ, ಅದ್ರಲ್ಲಿ ಕ್ರೀಮ್ ಬೇಸ್ ಇರುತ್ತೆ.
ಕಾಜು, ಹಾಲು, ಹೌದು. ಇನ್ನು ಏನೇನು ಹಾಕ್ಬೇಕು ನೀವು ಹಾಕ್ತೀರಾ? ಹಾಕಿ 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 ಹಾಕಿ. ಎಲ್ಲ ಆಯ್ತು, ಲಾಸ್ಟ್ ಫ್ರೆಶ್ ಕ್ರೀಮ್ ಅಷ್ಟೇ. ಓಕೆ. ಇಲ್ಲಿ ನಾನು ಹಾಲು ಹಾಕಿರೋದ್ರಿಂದ ಈಗ ಫ್ರೆಶ್ ಕ್ರೀಮ್ ಹಾಕಲ್ಲ. ಲಾಸ್ಟಲ್ಲಿ ಗಾರ್ನಿಶ್ಗೆ ಅಷ್ಟೇ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತೀನಿ. ಸಾಕು, ಆಫ್ ಮಾಡಿ. ಹಾಕೋಣ. ಓಕೆ, ಸರ್ವಿಂಗ್ ಬೌಲ್ ಕೊಡೋಣವಾ? ಹಾಂ. ಓಹೋ, ಅದ್ಭುತ. ಹಾಕ್ರಿ. ಹೀಗೆ ಇಷ್ಟೇ ತಿಕ್ಕಾಗಿರ್ಬೇಕು. ಇಷ್ಟೇ ತಿಕ್ಕಾಗಿರ್ಬೇಕು, ಎಣ್ಣೆ ತೇಳ್ತಾ ಇರಬೇಕು. ಪನ್ನೀರ್ ಮತ್ತೆ ಅದು ಗ್ರೀನ್ ಪೀಸ್ ಕಾಣ್ತಾ ಇರಬೇಕು ಗ್ರೇವಿದೆ. ಕರೆಕ್ಟ್ ರೀ ಸುಚಿತ್ರ, ನೀವು ಹಾಕ್ರಿ. ಲಾಸ್ಟ್ ಅಲ್ಲಿ ಫ್ರೆಶ್ ಕ್ರೀಮ್ ಹಾಕಿ. ಮೇಲೆ. ಮಟರ್ ಪನ್ನೀರ್ ಗ್ರೇವಿ ಇದು ನೋಡಿ ಹೇಳಿ. ಓಕೆ, ಸುಚಿತ್ರ ಅವರು ಅದ್ಭುತವಾಗಿರುವಂತ ಮಟರ್ ಪನ್ನೀರ್ ಗ್ರೇವಿಯನ್ನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಪನ್ನೀರು ಮತ್ತು ಬಟಾಣಿ ಹಾಕಿ ಮಾಡಿರುವಂತ ಒಂದು ಒಳ್ಳೆ ಪಂಜಾಬಿ ಗ್ರೇವಿ ಸುಚಿತ್ರ ಅವ್ರ ಕಡೆಯಿಂದ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಮಟರ್ ಪನ್ನೀರ್ ಗ್ರೇವಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಪಲಾವ್ ಎಲೆ, ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಟೊಮೆಟೊ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಹಸಿ ಬಟಾಣಿ ಹಾಕಿ ಫ್ರೈ ಮಾಡಿ ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಪನ್ನೀರ್, ಗೋಡಂಬಿ ಪೇಸ್ಟ್, ಗರಂ ಮಸಾಲ, ಹಾಲು, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಫ್ರೆಶ್ ಕ್ರೀಮ್ ಹಾಕಿದರೆ ಮಟರ್ ಪನ್ನೀರ್ ಗ್ರೇವಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ ಬೇಡ. ಪನ್ನೀರ್ 4 ಪೂರಿ, 4 ಪನ್ನೀರ್ ಬಟರ್. ಚೆನ್ನಾಗಿದೆ. ಅದು ಅವಲೇ ಟೇಸ್ಟ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊಸ ಹೊಸ ರೆಸಿಪಿಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ, ನಾವೆಲ್ಲ ಕಲಿತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವ್ರು ಬಂದು ಒಳ್ಳೆ ಒಂದು ಗ್ರೇವಿನ ನಮ್ಮ ಕೈಲಿ ಕೊಟ್ಟೋಗಿದ್ದಾರೆ. ಸಖತ್ತಾಗಿದೆ ಗ್ರೇವಿ. ಈ ಥರ ಎಲ್ಲ ಗ್ರೇವಿ ಮಾಡ್ಕೊಂಬಿಟ್ರೆ ಮನೇಲಿ ಚಟ್ನಿ ಪಲ್ಯ ಎಲ್ಲ ಈಚೆ ಹೊಟ್ಟೋಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರೂಜಿಯವರು ಬರ್ತಾ ಇದ್ದಾರೆ. ಗುರೂಜಿಯ ಸ್ಟೈಲಲ್ಲಿ ಅದ್ಭುತವಾದಂಥ ಅಡುಗೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಯಾರ್ರೀ ಸ್ವಾಮಿ ಗುರೂಜಿ ಅಂತ ಕೇಳ್ತಾ ಇದ್ರಿ, ಏನ್ ಸರ್ ಮರ್ತೋಗ್ಬಿಟ್ಟಿದ್ದೀರಾ? ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರಿಷಿ ಕುಮಾರ್ ಗುರೂಜಿಯವರು ಸ್ಲಾಶ್ ಕಾಳಿಸ್ವಾಮಿ ಅವರು. ಕಾಳಿಸ್ವಾಮಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಕಾಳಿಸ್ವಾಮಿ ಅತ್ಯಂತ ಪ್ರತಿಭಾನ್ವಿತ ಸ್ವಾಮೀಜಿಯವರು. ಏನ್ ಬರಲ್ಲ, ಎಲ್ಲ ಬರುತ್ತೆ. ನೋಡಿ ಇವತ್ತು ತೋರಿಸ್ತೀವಿ ನಾವು. ಸ್ವಾಮೀಜಿ ಬನ್ನಿ. ಶರಣೋ ಶರಣಾರ್ಥಿ. ಗುರುವೇ ಶಂಬ್ಲಿಂಗ ಬನ್ನಿ. ಏನಂದ್ರು ಗುರುಜಿ, ನಿಮ್ಗೊಂದು 50 ವರ್ಷ ಆಗಿದೆ ಅಂತ ಯಾರಿಗೊಂದ್ಸಲ ಬಿಡಿ. ಒಂದ್ 27, ಇವಾಗ ಒಂದ್ 28 ಇದ್ದಂಗಿದೆಯಾ? ಜಾಸ್ತಿ ಹತ್ತಿಸ್ತಾನೆ, ಮಾತು ಕೇಳ್ಬೇಡಿ. ಯಾಕೆಂತಂದ್ರೆ ಹೇಳಿ. ನೀನೇನು ಹೇಳಕ್ ಹೋಗಲ್ಲ. ಇವತ್ತು ವಿಶೇಷ ನಾನೇ ಬಂದ್ಬಿಡ್ತೀನಿ ರೀ. ಅಬೆ ಉಂಡೆನಲ್ಲಿ ಈ ತೊಗರಿಬೇಳೆ, ಕಡಲೆಬೇಳೆ, ಕಡಲೆಬೇಳೆ ಹಾಗೂ ತೊಗರಿಬೇಳೆ ಆಂಕ್ರಿಂಗ್ ಎಲ್ಲಿ ಕಿತ್ಕೊಂಡ್ಬಿಡ್ತೀನಿ ಅಂತ ಭಯ ಅವಂಗೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳ ಸಮೇತವಾಗಿ ಬಂದಿದ್ದೀವಿ. ಅಬೆ ಹುಂಡೆ ಮಾಡ್ಕೊಡ್ತೀನಿ. ಅದು ಏನು ಹೇಳ್ತಾನ ಆತಂಗೆ ಬಿಟ್ಟಿರೋದು, ಆದ್ರೆ ಮಾತ್ರ ಆರೋಗ್ಯಕರವಾಗಿ ಅದಕ್ಕೆ ಎಣ್ಣೆ ಇಲ್ದಿರ ಏನೂ ಇಲ್ದಿರ ಉಪಯೋಗಿಸಿ ಅದನ್ನು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಮಾಡಿ ಸರ್. ಮಾಡಕ್ಕೆ ಏನಂತ ಹೇಳ್ಬಿಡಿ ಸರ್ ಫಸ್ಟ್. ತೊಗರಿಬೇಳೆ ಹಬೆ ಉಂಡೆ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮ್ಗೆ ಫಸ್ಟ್ ಮಾಡಕ್ಕೆ? ನನಗೆ ಮಿಕ್ಸಿ ತೊಳಿ ಅಲ್ಲೇ ಇದೆ, ಹಾಕೊಂಬಿಡಿ. ಫಸ್ಟು ತೊಗರಿಬೇಳೆ ನೆನೆಸಿಟ್ಕೊಂಡಿದೀವಿ. ಒಂದು ತೊಗರಿಬೇಳೆ ನೆನೆಸ್ಕೊಂಡು ಇಟ್ಕೊಂಡಿದೀವಿ ಒಂದು 3/4 ಗಂಟೆ, ಅರ್ಧ ಗಂಟೆ. ಕಡಲೆಬೇಳೆನೂ ಅಷ್ಟೇ, ಅದ್ರ ಜೊತೆಗೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದೀವಿ. 2 ಹಾಕ್ಕೊಡು. ಮೆಣಸಿನಕಾಯಿ ಹಾಕೋತಾ ಇದೀವಿ. ಶುಂಠಿ ಹೆಚ್ಚಿಟ್ಕೊಂಡಿದೀವಿ, ಹಾಕೋತಾ ಇದೀವಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೊಳ್ತಾ ಇದೀವಿ. ಇಷ್ಟ ಹಾಕೊಂಡ ನಂತರದಲ್ಲಿ ರುಬ್ಕೋತಾ ಇದೀವಿ. ರುಬ್ಬೋವಾಗ್ಲೂ ಅಷ್ಟೇ ಇದನ್ನ ಪೂರ್ಣವಾಗಿ ನುಣ್ಣಗೆ ರುಬ್ಕೋಬಾರ್ದು. ಸ್ವಲ್ಪ ತರಿ 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 ಇರುವಾಗ ರುಬ್ಕೋಬೇಕು. ಓಕೆ ಗುರುಜಿ ತಗೊಳ್ಳಿ.
ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತ. ಗುರುಜಿ ರಾತ್ರಿ ಹೊತ್ತು ಏನು ಊಟ ಮಾಡ್ತೀರಾ ನೀವು? ರಾತ್ರಿ ಹೊತ್ತು ಹಾಲು ಮಾತ್ರನಾ, ಫಲಹಾರ ಮಾತ್ರನಾ? ಚಪಾತಿ ಇರ್ಬೋದು. ಓಕೆ. ಅಬೆ ವಡೆ ಎಣ್ಣೆಲಿ ಕರಿದೇನೆ ನಾವು ಅಬೇಲಿ ಬೇಯಿಸುವಂತ ವಡೆನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಕಾಳಿ ಸ್ವಾಮಿಗಳು. ಈಗ ಇದೆರಡನ್ನು ಹಾಕೊಂಡಿರೋದ್ರಿಂದ ಓಕೆ. ಇದ್ರ ಜೊತೆಗೆ ಏನು ಹೆಚ್ಚಿಟ್ಕೊಂಡಿದೀವಿ ತೆಂಗಿನಕಾಯಿ ಎಲ್ಲ ಮಾಡ್ತೀರಾ? ಮಾಡ್ತಲ್ಲ ನೀವು? ಖಂಡಿತ. ಬಟ್ ಯಾವ ಪುರ್ಸೋತ್ ಇರ್ತಪ್ಪ ವಡೆಗಡೆ ಮಾಡಕ್ ನಿಮ್ಗೆ? ಅಲ್ಲ ಪುರ್ಸೋತ್ ಇರಲ್ವಲ್ಲ ನಿಮ್ಗೆ ಅಂತ ಅಲ್ಲ, ಪುರ್ಸೊತ್ ಮಾಡ್ಕೋಬೇಕು ವಡೆ ತಿನ್ನಕ್ಕೆ. ಸೊಪ್ಪು, ಓಕೆ. ಅದಾದ ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ಕಲಿಸ್ಕೊಳ್ಳಿ. ಉಂಡೆ ಮಾಡ್ತೀರಾ ವಡೆ ತರ ಮಾಡ್ತೀರಾ? ಉಂಡೆ ಮಾಡೋದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಬೇಯ್ತಾ? ಖಂಡಿತ ಬೇಕು. ಅಬೇ ಉಂಡೆ ಇದು, ವಡೆ ಅಲ್ಲ. ವಡೆ ಅಲ್ಲ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಗುರುಜಿ ಇದು? ಒಂದು 15ರಿಂದ 20 ನಿಮಿಷ. 15-20 ನಿಮಿಷ ಬೇಕಾ? ವೆರಿ ಗುಡ್. ಓಕೆ. ಎಣ್ಣೆ, ಈಗ ಇದಕ್ಕೆ ಎಣ್ಣೆ ಇಲ್ಲದೆ ಒಂದು ಅಬೆ ವಡೆಯನ್ನ ಮಾಡೋದನ್ನ ತೋರಿಸಿದ್ದಾರೆ ಗುರುಜಿ. ಗುರುಜಿ ಅದು ಆಗ್ಲಿ, ಸ್ವಲ್ಪ ಅದು ಕೆಲಸ ಎಲ್ಲ ಮುಗಿಲಿ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಂತ ಹೇಳಿದ್ರೆ, ನೀವು ಅರ್ಕತೆ ಮಾಡೋದು ನಾವು ಯಾರು ನೋಡಿಲ್ಲಪ್ಪ. ಗಜಗೌರಿ ವ್ರತ ಅಂತ ಒಂದು ಕತೆ ಬರ್ತದೆ. ಅಲ್ಲ ನೀವು ಎಷ್ಟು ಅರ್ಕತೆ ಮಾಡಿದ್ಯಾ? ಅಂದ್ರೆ ಯಾವ್ಯಾವ ಅಂದ್ರೆ ಅಲ್ಲ, ಇವಾಗ ಅರ್ಕತೆ ಅಂತ ಶಿಲಾರ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಹರಿಕತೆ. ಹಾ, ಹರಿಕತೆ. ಈ ಅರ್ಕೊಳ್ಳೋದು ಬೇರೆ, ಅದು ಆ ಕತೆ ಬೇಡ. ಆ ಕತೆ ಹರಿಕತೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ 14 ವರ್ಷ ವನವಾಸಕ್ಕೆ ಬಂದಾಗ ದುರುಳನಾದ ರಾವಣನು ಮಾತೆಯಾದ ಸೀತೆಯನ್ನು ಕದ್ದೊಯ್ದು ಅಶೋಕವನದಲ್ಲಿ ಬಚ್ಚಿಟ್ಟ. ಮಾತೆ ಸೀತೆಗೋಸ್ಕರವಾಗಿ ಹುಡುಕಾಡುತ್ತ ಶ್ರೀರಾಮಚಂದ್ರ ಕಿಷ್ಕಿಂಧ ನಗರಕ್ಕೆ ಬಂದು ಹನುಮಂತನಲ್ಲಿ ಪ್ರೀತಿಯನ್ನು ಗಳಿಸಿ, ಸುಗ್ರೀವನಲ್ಲಿ ಸಖ್ಯವನ್ನು ಗಳಿಸಿ, ಹನುಮಂತನಿಂದ ಸೀತಾಮಾತೆ ಇರುವ ಜಾಡನ್ನರಿತು ಬತ್ತಿ ಎಂಬ ಕಲ್ಲಿನ ಸೇತುವೆಯನ್ನು ನಿರ್ಮಾಣ ಮಾಡಿ ಶಿವೇಲಾದ್ರಿಗಿರಿಯಲ್ಲಿ ಬಂದು ನೆಲೆಸಿದ್ದಾರೆ. ಆ ಶಿವೇಲಾದ್ರಿಗಿರಿಯಲ್ಲಿ ಬಂದು ನೆಲೆಸಿ ರಾಮರಿಗೆ ಯುದ್ಧ, ಅಲ್ಲಿ ರಾಮ ಸೈನ್ಯಕ್ಕೆ ಜಯ. ಇಷ್ಟೆಲ್ಲ ಯುದ್ಧವನ್ನು ಮಾಡಿದ ಶ್ರೀರಾಮಚಂದ್ರ ಆ ರಾವಣನಿಂದ ಸೀತಾಮಾತೆಯನ್ನು ಗೆದ್ದು ಪಟ್ಟಾಭಿಷಕ್ತನಾಗಿ ಎಂದೆಂದು ಅಯೋಧ್ಯ ನಗರದಲ್ಲಿ ಪಟ್ಟಾಭಿಷಕ್ತನಾದ. ಓಕೆ, ಇದನ್ನ ಆಫ್ ಮಾಡಿದೀವಿ. ತೆಗೆದು ನೋಡೋಣ. ಭೂಮಿಯ ಭಾರವ ಇಳಿಸಲು ಬಂದ ಶ್ರೀರಾಮನೆಂಬ ಅಭಿನಾಮದಿಂದ ತಂದೆಯ ಮಾತಿಗೆ ಬಂದನು ಕಾಡಿಗೆ ಸೀತಾ ಸೌಮಿತ್ರಿ ಸಹಿತ ಸಕಲ ವೇದಗಳ ಸಾರ ಶ್ರೀರಾಮಚರಿತ ವಿಚಾರ. ದುರುಳ ರಾವಣನು ಮಾತೆ ಸೀತೆಯನು ಕದ್ದು ಒಯ್ದನು ಲಂಕೆಗೆ, ಮಾತೆ ಸೀತೆಯನು ಹುಡುಕುತ್ತ ಬಂದನು ಹನುಮನಿದ್ದ ಕಿಷ್ಕಿಂಧೆಗೆ. ರಾಮ ಸೀತೆಯನು ಹುಡುಕುತ್ತ ಬಂದನು ಹನುಮನಿದ್ದ ಕಿಷ್ಕಿಂಧೆಗೆ. ರಾಮ ಹನುಮರ ಮಿಲನದಿಂದ ಸುಗ್ರೀವಗಾಯಿತು ಅರಸುತನ, ಸೀತೆಯ ಹುಡುಕಲು 4 ದಿಕ್ಕಿಗೆ ಹೊರಟಿತು ಕಪಿಸೇನ. ಕಂಡು ಸೀತೆಯೇನು ಹರುಹಿರಾಮಗೆ ಕಪಿದಂಡು ಬಂದಿತು ಲಂಕೆಗೆ. ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವೂ ಇದ್ರೊಳಗಡೆ ಇದೆ. ಎಲ್ಲ ಇದರೊಳಗೆ ಹುಡ್ಕೋಬೇಕು. ಓಕೆ, ತುಂಬಾ ಸಖತ್ತಾಗಿದೆ. ಹಬೆ ವಡೆ ಅಂತ ಕರೀತಾರೆ ಇದನ್ನ. ಹಬೆಯಲ್ಲಿ ಬೇಯಿಸಿ ಮಾಡಿರುವಂಥದ್ದು. ಇಲ್ಲಿ ಎಣ್ಣೆಯಲ್ಲಿ ಕರೆದಿರುವಂಥ ವಡೆ ಎಲ್ಲ ಇದು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ತುಂಬ ಜನ ಇದನ್ನ ಮೊದಲೆಲ್ಲ ಮಾಡ್ತಾ ಇದ್ರು. ಇವಾಗ ಈ ಅಡುಗೆಗಳ ಕ್ರಮಗಳೆಲ್ಲ ಮರ್ತೋಗ್ತಾ ಇದೆ. ಅರ್ಜೆಂಟಾಗಿ ಎಲ್ಲೋ ಬಜ್ಜಿ ಬಣ್ಣ ಸಿಕ್ಕರೆ ಬಾಯ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಇದೊಂದು 5 ರೂಪಾಯಿ ಕೊಟ್ಟು ಬಜ್ಜಿ ಬಣ್ಣ ತೊಗೊಂಡು ನೆಂಚ್ಕೊಂಡು ತಿನ್ನಕ್ಕೆ ಶುರು ಮಾಡಿಬಿಡ್ತಾರೆ. ಇದೆಲ್ಲ ಮೊದಲು ಒಂದು ಸಾಟರ್ಡೇಸೋ 15 ಡೇಸ್ಗೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ, ಯಾವಲ್ಲ ಒಂದಿನ ಮಾಡ್ತಾರೆ ಅವರು ಮಲ್ಲಿ. ನಮ್ಮಲ್ಲಿ ಹಬೆ ವಡೆ ಮಾಡೋರೇನವರು, ಒಂದ್ಸರಿ ನಾಮದಲ್ಗೆ ಮಾಡೋರೇನವರು. ಇವೆಲ್ಲ ಹಳೆ ಅಡುಗೆಗಳನ್ನೆಲ್ಲ ಮರ್ತು ಹೋಗಿ ಇವಾಗ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವೆಲ್ಲ ತೋರಿಸೋ ಪರಿಸ್ಥಿತಿ ಬಂದಿದೆ. ಯಾವ ರೀತಿ ನಮ್ಮ ಗುರೂಜಿಯವರು ಇದನ್ನ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತೊಗರಿ ಬೇಳೆ ಹಬೆ ಉಂಡೆ ಮಾಡುವ ವಿಧಾನ:
ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ತೊಗರಿಬೇಳೆ, ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಜೊತೆಗೆ ತೆಂಗಿನಕಾಯಿ ತುರಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಇಡ್ಲಿ ಪ್ಲೇಟ್ ನಲ್ಲಿಟ್ಟು ಮುಚ್ಚಳ ಮುಚ್ಚಿ ಸುಮಾರು 15 ನಿಮಿಷ ಆವಿಯಲ್ಲಿ ಬೇಯಿಸಿ. ಈಗ ತೊಗರಿಬೇಳೆ ಹಬೆ ಉಂಡೆ ಸವಿಯಲು ಸಿದ್ಧ. ಗುರುಜಿ ಕಂದ ಶುರು ಮಾಡುವ. ದಯ ಮಾಡ್ತೀನಿ ಕಂದ. ಖಾರ ಕಟ್ ಮಾಡಿದ್ದೀರಾ? ಇದರೊಳಗೆ ಖಾರ ಕಟ್ ಮಾಡ್ತಾರೆ. ಏನು ಅಕ್ಕಿನ ತೊಳಸಿ ಅಕ್ಕಿನ ಒತ್ಕೊಂಡು ಇದ್ರೊಳಗೆ ಇದನ್ನಿಟ್ಟು ಬೇಯಿಸಿದ್ರೆ ಖಾರ ಕಡಿಮೆ ಸಖತ್ತಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಗುರುಜಿಯವರು. ಬಾಯಿಗೆ ಬೇರೆ ಥರ ರುಚಿ, ಹಸಿಯಾದಂಥ ಒಂದು ಒಳ್ಳೆ ರುಚಿ, ಸಖತ್ತಾಗಿ ಮಾಡಿದ್ದಾರೆ ಗುರುಜಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಂದ, ಶರಣಾರ್ಥ. ಬೇಕು ಅಂದಾಗ ಸ್ವಲ್ಪ ಬಾಯಿ ರುಚಿ ಬೇರೆ ಥರ ಬೇಕು, ತಿನ್ಬೇಕು ಅನ್ನಿಸ್ದಾಗ ಈ ಥರ ಮಾಡಿ ಎಲ್ಲರೂ ಕೊಟ್ಟರೆ ಮಲ್ಲಿರೋಲ್ಲ ತಿಂತಾರೆ. ನೆಂಚ್ಕೊಳಕ್ಕೆ ಅದು ಬೇಕು ಇದು ಬೇಕು ಅಂತ ರಸ್ತೆಯಲ್ಲಿ ಸಿಗೋವಂಥ ವಡೆ ಬೋಂಡನ ಮನೆಗೆ ತೊಗೊಂಡೋಗ್ಬಿಟ್ಟು ತಿಂತಾರೆ, ಮಜಾ ಬರಲ್ಲ. ಇದೆಲ್ಲ ಟ್ರೈ ಮಾಡ್ತಾರ್ರಿ ಅವಾಗ ಸಖತ್ತಾಗಿದೆ. ಓಕೆ, ನಮಸ್ತೆ. ಏನು ನಿಮ್ಮ ಹೆಸರು? ಜ್ಯೋತಿ. ಜ್ಯೋತಿ ಎಲ್ಲಿಂದ? ವಿಜಯನಗರ. ಏನ್ ಮಾಡ್ಕೊಂಡಿದ್ದೀರಾ ಜ್ಯೋತಿ ಅವರೇ? ನಾನು ಅಡ್ವೊಕೇಟ್ ಓಹೋ ಪ್ಲಸ್ ನ್ಯೂಸ್ ರೀಡರ್. ಓ ನ್ಯೂಸ್ ರೀಡರಾ? ಓಹೋ ಪರವಾಗಿಲ್ಲ, ನ್ಯೂಸ್ ಓದ್ತಾರೆ, ವಕೀಲ ವೃತ್ತಿಯನ್ನು ಮಾಡ್ತಾ ಇದಾರೆ. ಲಾಯರ್ ಆಗಿ ಕೆಲಸ ಶುರು ಮಾಡಿದೀರಾ? 3 years ವರ್ಕ್ ಮಾಡಿದೆ. ಓಕೆ. ಈಗ ನನ್ನ ಮಗ ಚಿಕ್ಕೋನಿದ್ದಾನೆ, 3 years ಅವನಿಗೆ. ಓಕೆ. ಸೊ ಈಗ ಬ್ರೇಕ್ ಮಾಡಿ ಮೈ ಲಾರ್ಡ್ ಬೇಡ ಇವಾಗ ಅಂತ ಅಡುಗೆ ಮಾಡಕ್ ಬಂದಿದ್ದೀರಾ? ಓಕೆ, ಹೇಳಿ ಏನ್ ಮಾಡ್ತಾ ಇದೀರಿ ಇವತ್ತು? ನಾನು ಇವತ್ತು ಸ್ಪೆಷಲ್ ಆಗಿ ಹೀರೆಕಾಯಿ ಬಾತ್ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಬಾತಾ? ರೀ ಏನ್ರಿ ಇದು? ಹೀರೆಕಾಯಿ ಬಾತ್ ಮಾಡೋದು ಯಾರು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಜ್ಯೋತಿ? ಹೊಸ ಇನ್ವೆನ್ಷನ್ ಅನ್ಕೊಳ್ಳಿ. ಯಾರ ಮೇಲೆ ಪ್ರಯೋಗ? ಸದ್ಯಕ್ಕೆ ನಿಮ್ಮ ಮೇಲೆ. ಕಟ್ಟ ಮುಗಿದೋಯ್ತು ನಮ್ ಕತೆ. ಓಕೆ, ಹೀರೆಕಾಯಿ ಬಾತ್ ಮಾಡಕ್ಕೆ ಏನೇನು ತಿಂದಿದ್ದೀರಾ ಹೇಳಿ? ಹೀರೆಕಾಯಿ ಬಾತ್ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಅನ್ನ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಹುರಿಗಡಲೆ, ಅರಿಶಿನ, ಕಾಳು ಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ತುಪ್ಪ, ಉಪ್ಪು, ಎಣ್ಣೆ. ಇಲ್ಲಿ ಏನ್ ಕೊಡ್ಲಿ ಒಂದು ಮಾಡಕ್ಕೆ? ಕಡಾಯಿ ಕೊಡಿ. ಏನ್ ಮಾಡ್ತಾರೆ ಯಜಮಾನ್ರು? ಅವರು ಮ್ಯಾನೇಜರ್ ಆಗಿದ್ದಾರೆ. ಎಲ್ಲಿ? ರ್ಯಾನ್ಬ್ಯಾಕ್ಸಿ ಅಂತ. ರ್ಯಾನ್ಬ್ಯಾಕ್ಸಿ ಔಷಧಿ ಕಂಪನಿ ಇಲ್ಲ. ಎಣ್ಣೆ ಬೇಕಾ? ಹಾ, ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಇದು ಸ್ವಲ್ಪ ಬಿಸಿ ಆಗ್ಬೇಕು. ಯಾರ್ಯಾರು ಇದ್ದೀರಾ ಮನೇಲಿ? ನಾನು, ನನ್ನ ಹಸ್ಬೆಂಡು, ನನ್ನ ಮಗ. ಓಕೆ, ನಿಮ್ದು ಯಾವ ಊರು? ನಂದು ಶಿವಮೊಗ್ಗ. ಶಿವಮೊಗ್ಗದವರಾ? ಹಾ. ಶಿವಮೊಗ್ಗದಲ್ಲಿ ತುಂಬಾ ಜನ ಲಾಯರ್ ಇದ್ದಾರೆ. ನನ್ನ ಫಾದರ್ ಕೂಡ ಅಡ್ವೊಕೇಟ್. ಹೌದು, ನಾನು ಹೇಳದ್ನಲ್ಲ ಇವಾಗ ತುಂಬಾ ಜನ ಲಾಯರ್ ಇದ್ದಾರೆ ಅಂತ. ಇದು ಎಣ್ಣೆ ಬಿಸಿ ಆಗಿದೆ. ಹಾಕೊಳ್ಳಿ. ಸೊ ಇದು ಹಾಕ್ತಾ ಇದ್ದೀನಿ. ಅಡಿಗೆ ಮಾಡ್ತೀರಾ ಮನೇಲಿ? ಹಾ, ಮಾಡ್ತೀನಿ. ಮಾಡ್ತೀನಿ. ಏನೋ ಡೌಟ್ ಅಪ್ಪ. ಇಲ್ಲ, ಈ ಬನ್ನಿ ಒಂದ್ಸಲ ಮನೆಗೆ. ಹೀರೆಕಾಯಿ ಬಾತ್ ಕಿತ್ತಂದ್ರೆ ಸ್ವಲ್ಪ ಡೌಟೇ ನನಗೆ. ಎಷ್ಟೇ ಬೇಕು? ಬ್ರೌನ್ ಆಗ್ಬೇಕಾ? ಹಾ, ಸ್ವಲ್ಪ. ಯಾಕೆಂದ್ರೆ ನಾನು ಇದು 2 ತರ ಮಾಡ್ಬೋದು. ಏನಂದ್ರೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ಬಿಟ್ಟು ಅಕ್ಕಿ ಹಾಕಿ ಮಾಮೂಲಿ ಪಲಾವ್ ಎಲ್ಲ ಮಾಡ್ತೀವಲ್ಲ, ಆತರ ಮಾಡಿದ್ರೆ ಇದು ಸ್ವಲ್ಪ ಫ್ರೈ ಆಗ್ಬೇಕು. ನಾನು ಅನ್ನಕ್ಕೇನೆ ಮಾಡ್ತಾ ಇದ್ದೀನಿ ಇವಾಗ ಡೈರೆಕ್ಟ್ ಆಗಿ. ಸೊ ಇದು ಸ್ವಲ್ಪ ಜಾಸ್ತಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ಹಸಿ ತರ ಬಾಯಲ್ಲಿ ಸಿಗ್ಬಾರ್ದಲ್ಲ, ಸೊ ಚೆನ್ನಾಗೇ ಮಾಡ್ಕೋಬೇಕು ಅಂತ. ಓಕೆ ಓಕೆ ಓಕೆ, ಇದು ಸಾಕು. ಅಮ್ಮನ ಮನೆ ಶಿವಮೊಗ್ಗನೆ. ಶಿವಮೊಗ್ಗದ? ಹಾ, ಇದು ಸಾಕ. ಇಷ್ಟು ಫ್ರೈ ಆಗಿರೋದು ಆಫ್ ಮಾಡ್ಬಿಡಿ. ಆಫ್ ಮಾಡಿ. ಸ್ವಲ್ಪ ಬಿಸಿ ಆರ್ಬೇಕು. ಆರಾದ್ಮೇಲೆ ಆಮೇಲೆ ಇದು ರುಬ್ಕೋಬೇಕು. ಇದು ರುಬ್ತೀರಾ? ವೆರಿ ಗುಡ್. ಸೊ ಇದು ಮೊದಲು ಸ್ವಲ್ಪ ರುಬ್ಕೋಬೇಕು. ಓಕೆ. ಆಮೇಲೆ ಸ್ವಲ್ಪ ಆಡ್ ಮಾಡ್ತೀನಿ ಬೇರೆ ಬೇರೆ ಏನೇನು ಅಂತ ಹೇಳ್ತೀನಿ. ಇದಕ್ಕೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೋಬೇಕು. ಏನ? ಹುರ್ಗಡ್ಲೆ ಮತ್ತೆ ಕಾಯಿ. ಓ, ಫುಲ್ ಆಗೋಯ್ತಲ್ರಿ. ಇದು ಅಂದು ಮತ್ತೆ ಬೇರೆದೆಲ್ಲ ಮಿಕ್ಸ್ ಮಾಡಿದಾಗ ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಲ್ಲ. ಸೊ ಫಸ್ಟ್ ಒಂದ್ ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಡು. ಓಕೆ 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 ಓಕೆ. ಸೊ ಇದಕ್ಕೆ 1-2 ಸ್ಪೂನ್ ಹುರ್ಗಡ್ಲೆ ಹಾಕ್ತೀನಿ. ಹಾಕಿ. ಕಾಯಿ ತುರಿ ಹಾಕ್ತೀನಿ. ಅದು 1-2 ಸ್ಪೂನ್ ಹಾಕಿದ್ರೆ ಸಾಕು. ಈ ಗಂಡ ಹೆಂಡತಿ ಒಂದೇ ಮಕ್ಳು ಇರ್ತಾರಲ್ಲ, ಅವರೆಲ್ಲ ಇಷ್ಟಿಷ್ಟೇ ಮಾಡೋದು. ಇಷ್ಟಿಷ್ಟೇನೆ ಅಲ್ಲ, ಟ್ರಯಲ್ ಮಾಡೋದಾದ್ರೆ ಫಸ್ಟ್ ಸ್ವಲ್ಪನೇ ಮಾಡ್ಬೇಕು. 3ನೇ ಬಂದ್ರೆ ಮನೇಲಿ 1 ಗ್ಲಾಸ್ ಕಾಫಿನೂ ಸಿಗಲ್ಲ. ಇಲ್ಲ ಸಿಗುತ್ತೆ. ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು. ನಮಗೆ ಜಾಸ್ತಿ ತಿಂತೀವಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಡ್ ಮಾಡ್ಬೋದು. ಓಕೆ. ನಾನೊಂದು 2-3 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ತಿಂತೀರಾ ಕಡಿಮೆ ತಿಂತೀರಾ? ನಾನು ತಿಂತೀನಿ, ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಆನಿಯನ್ ಹಾಕೋಣ. ಹಾಕಿ. ಚೆನ್ನಾಗಿರುತ್ತೆ. ಸ್ವಲ್ಪ ಕಾಳು ಮೆಣಸು.
ಇದಕ್ಕೆ ಕಾಳು ಮೆಣಸಿನ ಪುಡಿ ಓಕೆ ಓಕೆ ಹಾಕಿ ಇದಕ್ಕೇ ಹಾಕೋಬಹುದು, ಇಲ್ಲ ಫ್ರೈ ಮಾಡುವಾಗಾದ್ರೂ ಹಾಕೋಬಹುದು. ಫೈನಲಿ ಕೊತ್ತಂಬರಿ. ಇದೊಂದ್ಸಲ ರುಬ್ಕೊಂಡ್ಬಿಟ್ಟು ರುಬ್ಕೊಳ್ಳಿ. ಇದು ಫೈನ್ ಪೇಸ್ಟ್ ಆಗ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಆಗಿದೆಯಲ್ಲ? ಸೊ ಇದು ಆಗಿದೆ. ಈಗ ಏನ್ ಮಾಡೋಣ? ಸ್ಟವ್ ಇದೇ ಬಾಣ್ಲಿ ನಡೆಯುತ್ತೆ, ಇಲ್ಲ ಅಂದ್ರೆ ಬೇರೆ ಬಾಣ್ಲಿ ನಡೆಯುತ್ತೆ ಬಿಡಿ. ನಡೆಯುತ್ತೆ. ನಡೀತೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಫಸ್ಟ್ ಹಾಕೊಳ್ಳೋಣ. ಒಂದ್ 2 ಸ್ಪೂನ್ ಹಾಕೊಂಡ್ರೆ ಟೇಸ್ಟ್ಗೆ ಇದು. ಆಮೇಲೆ ಎಣ್ಣೆ ಸ್ವಲ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಸ್ವಲ್ಪ ಸಾಸಿವೆ, ಒಂದ್ ಅರ್ಧ ಸ್ಪೂನು. ಒಂದ್ ಅರ್ಧ ಸ್ಪೂನು ಇದು ಜೀರಿಗೆ. ಇದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ, ಮತ್ತೆ ಜೀರ್ಣ ಶಕ್ತಿಗೂ ತುಂಬಾ ಒಳ್ಳೇದಲ್ಲ. ಓ ಹೌದಾ? ಕರಿಬೇವು ಹಾಕಿ. ಈರುಳ್ಳಿ, ಓಕೆ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಲಾಸ್ಟಿಗೆ ಅರಿಶಿನ ಸ್ವಲ್ಪ ಹಾಕೋಣ. ನೀವು ಸೋದಕ್ಕೆ ಯಾವಾಗ ಹೋಗ್ತೀರಾ? ನೀವು ಹೋಗ್ತಾ ಇರ್ತೀನಿ. ಹೋಗ್ತೀರಾ? ಓಕೆ. ವಾರದಲ್ಲಿ ಎಷ್ಟು ದಿನ ಇರುತ್ತೆ? ವಾರದಲ್ಲಿ ಅಂತಲ್ಲ, ಮಂತ್ಲಿ ನಮಗೆ Okay. ಡೇಟ್ಸ್ ಕೊಡ್ತಾರೆ. ಓಕೆ. ಸೊ ಅವಾಗೆಲ್ಲ ಇದ್ದಾಗೆಲ್ಲ ಹೋಗ್ತೀವಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಕಿ ಮಾಡಿ. ಇದು ಸ್ವಲ್ಪ ಬಾಡದ್ಮೇಲೆ ಈ ರುಬ್ಬಿರೋದು ಹಾಕೊಳ್ಳೋಣ. ವಯಸ್ ಮತ್ತೊಂದ್ ಸ್ವಲ್ಪ ಹೊತ್ತು ಅದು ಹಸಿ ವಾಸನೆ ಇದ್ರೆ, ಈರುಳ್ಳಿ ಎಲ್ಲ ಹಾಕಿರ್ತೀನಲ್ಲ ಈಗ, ಸೊ ಅದು ಹಸಿ ವಾಸನೆ ಹೋಗುತ್ತೆ. ಇದು ಒಂಥರ ಚಿತ್ರಾನ್ನ ಗೊಜ್ಜು ತರ ಆಗುತ್ತೆ. ಸೊ ಕಲ್ಸ್ಕೊಳ್ಳೋದು ಅನ್ನ ಹಾಕೊಂಡು. ಇಟ್ಕೋಬೋದಾ? ಇಲ್ಲ, ಇದು 2 ರೀತಿ ಮಾಡ್ಕೋಬಹುದು. ಅದೇ ಅಲ್ಲ, 2-3 ದಿನ ಇಟ್ಕೋಬೋದಾ? ಇದು ಗೊಜ್ಜು ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೋಬಹುದು 1-2 ಡೇಸ್. ಸೊ ಇದಾಗಿದೆ. Yes. ಇದಕ್ಕೆ ಅನ್ನ ಮಿಕ್ಸ್ ಮಾಡೋಣ. ಸಿಮ್ಮಲ್ ಇದೆ ಅಲ್ಲ, ಸಿಮ್ಮಲ್ ಇದೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ. ಉಪ್ಪು ಜಾಸ್ತಿ ಆದ್ರೂ ತಿನ್ನಕ್ಕಾಗಲ್ಲ. ಹೌದೌದು. ಹೀರೆಕಾಯಿ ಚಿತ್ರಾನ್ನ ಇದು? ಹೀರೆಕಾಯಿ ಬಾತ್. ಹೀರೆಕಾಯಿ ಬಾತಾ? ಓಕೆ ಓಕೆ ಓಕೆ. ಬಾತ್ ಚಿತ್ರಾನ್ನ ಏನ್ ಬೇಕಾದ್ರೆ ಅನ್ಕೊಳ್ಳಿ, ರುಚಿಯಾಗಿರ್ಬೇಕಷ್ಟೇ. ರುಚಿಯಾಗಿರ್ಬೇಕು. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಸ್ವಲ್ಪ ನಿಂಬೆ ಹುಳಿ ಇವಾಗ ಹಾಕಿ ಹಾಕಿ ಹಾಕಿ. ಅದೇನೇನು ಹಾಕ್ತೀರಾ ಹಾಕಿ. ಓಕೆ. ಮುರಳಿ ಅವರೇ, ಹೀರೆಕಾಯಿ ಬಾತ್ ರೆಡಿ ಟು ಈಟ್. ಹೀರೆಕಾಯಿ ಬಾತ್ ನಮ್ಮೇಲೆ ಪ್ರಯೋಗ ಮಾಡ್ತೀನಿ ತಿನ್ಬಿಟ್ಟು ಹೇಳಿ ಅಂತ ಇದ್ದೀರಾ. ಓಕೆ. ಜ್ಯೋತಿ ಅವರು ನಮ್ಮ ಶಿವಮೊಗ್ಗದಿಂದ, ಮೂಲತಃ ಶಿವಮೊಗ್ಗದವರು, ಬೆಂಗಳೂರಲ್ಲಿದ್ದಾರೆ, ವಿಜಯನಗರದಲ್ಲಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಹೀರೆಕಾಯಿಯ ಬಾತು ಅಥವಾ ಹೀರೆಕಾಯಿ ಚಿತ್ರಾನ್ನ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಸಿಕ್ಕಾಪಡೆ ಸಖತ್ತಾಗಿ ಮಾಡಿ ಮುಳ್ಳಿ ತಿನ್ ನೋಡಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡೋದು ಇನ್ನೊಂದ್ಸಲಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೀರೆಕಾಯಿ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಹೀರೆಕಾಯಿ ಹಾಕಿ ಹುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ. ಜೊತೆಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಅರಿಶಿನ, ರುಬ್ಬಿದ ಮಸಾಲ ಹಾಕಿ ಫ್ರೈ ಮಾಡಿ. ಬೇಯಿಸಿದ ಅನ್ನ, ಉಪ್ಪು ಹಾಕಿ ಕಲಸಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಹೀರೆಕಾಯಿ ಬಾತ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಶೋರ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನಿ, ಇಲ್ಲ ಅಂದ್ರೆ ಇಲ್ಲ. ಇಷ್ಟೊಂದಂಗೆ ಏನಂದ್ರೆ ಫ್ರಾಂಕ್ ಆಗಿ ಹೇಳಿ. ಯಾವ ರುಚಿಯನ್ನ ಫಟಾಫಟ್ ಅಂತ ನೀವು ತೋರಿಸ್ತಾ ಇದೀರ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಆನಂದ್ ಅವರು. ಬಂದು ಅದ್ಭುತವಾಗಿರುವಂತ ಒಂದು ಏನೋ ತೋರಿಸ್ತೀನಿ ಮುರಳಿ, ಬರೋ ತನಕ ಹೇಳಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಆನಂದ್ ಅವ್ರು ಏನ್ ಮಾಡ್ತಾರೆ ಅಂತ. ನಮಸ್ಕಾರ ಆನಂದ್, ಬನ್ನಿ. ಮತ್ತೆ ನಮಸ್ಕಾರ ಆನಂದ್. ಏನ್ ಫುಲ್ ಖುಷಿಯಾಗಿ ಬರ್ತಾ ಇದೀರಾ? ಬಿಸ್ನೆಸ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿ ನಡೀತದೆ ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಆನಂದ್ ಅವ್ರು ಬಂದಿದ್ದಾರೆ. ಆನಂದ್ ಏನ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಇವತ್ತು? ಇವತ್ತು ಎಲ್ಲಾ ತರ ತರಕಾರಿ ಹಾಕಿ ಒಂದು ಸಾಂಬಾರು, ಮಸಾಲೆ ಸಾಂಬಾರು ಅಂತ. ಮಸಾಲೆ ಸಾಂಬಾರು ಎಲ್ಲಿ ಮಾಡ್ತಾರೆ ಇದು? ಇದು ಮದುವೆಗಳಲ್ಲಿ, ಹೌದಾ, ಫಂಕ್ಷನ್ಗಳಲ್ಲಿ ಈ ತರ ಸಾಂಬಾರು. ಅದಕ್ಕೆ ದಪ್ಪ ಎಲ್ಲ ಹೆಚ್ಚಿಬಿಟ್ಟಿದ್ದೀರಾ? ಹೌದು, ಅದೇ ತರನೇ. ಓಕೆ. ಮದುವೆಗಳಲ್ಲಿ ಮಾಡುವಂತ ಮಸಾಲೆ ಸಾಂಬಾರನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆನಂದ್ ಅವರು. ಓಕೆ ಆನಂದ್, ಈ
ತರಕಾರಿ ಸಾಂಬಾರ್ನ ಮಾಡಕ್ಕೆ, ಮಸಾಲೆ ಸಾಂಬಾರ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ತರಕಾರಿ ಮಸಾಲಾ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ನುಗ್ಗೆಕಾಯಿ, ಮೂಲಂಗಿ, ಬದನೆಕಾಯಿ, ಮಂಗಳೂರು ಸೌತೆಕಾಯಿ, ಹುರುಳಿಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಸಾಸಿವೆ, ಮೆಂತ್ಯ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಬೆಲ್ಲ, ಒಣ ಕೊಬ್ಬರಿ ತುರಿ, ಇಂಗು, ಹುಣಸೆ ರಸ, ಅರಿಶಿನ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ ಆನಂದ್, ಇಷ್ಟೊಂದೆಲ್ಲ ತಂದಿಟ್ಕೊಂಡಿದ್ದೀರಾ. ಬೇಸಿರೋ ಇದು ಬೇರೆ ಬೆಳೆ ತಂದ್ಬಿಟ್ಟಿದ್ದೀರಾ, ಎಲ್ಲ ತಂದಿಟ್ಕೊಂಡಿದ್ದೀರಾ. ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಈಗ ನನಗೆ ಒಂದು ಹುರ್ಕೊಳಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಬೇಕಾ? ಹೌದು. ಸಣ್ಣದಾರು ಪರವಾಗಿಲ್ಲ. ಪರವಾಗಿಲ್ಲ. ಓಕೆ, ಏನ್ ಹುರ್ಕೊಳ್ತೀರಾ? ಮಸಾಲೆ ಹುರ್ಕೋಬೇಕು. ಮಸಾಲೆ ಹುರ್ಕೋಬೇಕಾ? ಹುರ್ಕೊಳ್ಳಿ. ಏನೇನು ಹುರ್ಕೊಳ್ತೀರಾ? ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇನ್ನೂ ಅದು ಬೇಯಿಸ್ಬೇಕಾ? ಸ್ವಲ್ಪ. ಓಕೆ, ಏನ್ರಲ್ಲಿ ಬೇಯಿಸೋಣ ಇದನ್ನ? ಕುಕ್ಕರ್ ಹಾಕೋಣ? ಹಾಕಿ ಕುಕ್ಕರಲ್ಲಿ. ಕುಕ್ಕರ್ ಹಾಕ್ರೆ ಪರವಾಗಿಲ್ಲ ಅಥವಾ ಬೇರೆ ಹಂಗೆ ಹಂಗೆ ಬೇಯಿಸಿ, ಇದ್ರ ಆಗಷ್ಟಲ್ಲಿ ಆಗುತ್ತೆ. ಬೇಯಿಸ್ಬಿಟ್ಟು ಅದಕ್ಕೆ ಮಾಡ್ಕೊಳ್ತೀರಾ ಮಸಾಲೆ ಎಲ್ಲ? ಹೌದು. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಬೇಳೆನ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳೋಕೆ ನೀರ್ ಹಾಕಿ ಇಟ್ಬಿಡ್ತೀವಿ. ಹೌದು. ಕರೆಕ್ಟ್ ಅಲ್ಲ? ಹೌದು ಸರ್. ಇದು ಬೇಳೆ ಒಂದ್ಸರಿ ಕುಕ್ಕರ್ ವಿಜಲ್ ನ ಹೊಡ್ಸ್ಕೊಂಡಿದೀವಿ. ಆಕ್ಚುಲಿ ಒಂದು 2-3 ಸರಿ ವಿಜಲ್ ಹೊಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. 3 ವಿಸಿಲ್ ಹೊಡ್ಸ್ಬೇಕು. ನೀರ್ ಹಾಕ್ಬಿಡಿ, ಸ್ವಲ್ಪ ಎಣ್ಣೆ ಹಾಕಿ ಸರ್. ಓಕೆ ಸಾಕಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆಬೇಳೆ ಸರ್. ಓಕೆ, ಉದ್ದಿನಬೇಳೆ ಹಾಕಿ. ಇದು ಸಮ ಹಾಕ್ಬೇಕು. ಓಕೆ, ಮೆಂತ್ಯ ಸ್ವಲ್ಪ ಹಾಕ್ಬೇಕು, ಗೊತ್ತಾಗುತ್ತೆ ಅದು. ಓಕೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಜೊತೆಗೆ ಏನ್ ಹಾಕ್ತಾ ಇದೀವಿ? ಹಾಕ್ತೀನಿ. ಮೆಂತ್ಯ, ಧನಿಯಾ ಬೀಜ. ಓಹೋ, ಧನಿಯಾನು ಹಾಕ್ತಾ ಇದ್ರು ರುಬ್ಬಕ್ಕೆ. ವೆರಿ ಗುಡ್. ಇದು ಸ್ಲೋಲೇ ಮಾಡ್ಬೇಕು ಸರ್, ಸೀದೋಗ್ಬಾರ್ದು. ಸೀದೋದ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಹೌದು ಅಲ್ವಾ? ಹೌದು. ಧನಿಯಾನು ಎಣ್ಣೆಲ್ಲ ಕುರ್ಕೊಂಬಿಟ್ರಾ? ಬ್ಯಾಡಗಿ ಮೆಣಸಿನ್ಕಾಯಿ. ಓಹೋ, ಓಕೆ. ಜೀರಿಗೆ ಸರ್. ಓಕೆ, ಜೀರಿಗೆ ಫಸ್ಟೇ ಹಾಕ್ಬಾರ್ದು, ಲಾಸ್ಟ್ ಇದೆಲ್ಲ ಹಾಕಿದ್ಮೇಲೆ ಹಾಕ್ಬೇಕು, ಯಾಕಂದ್ರೆ ಜೀರಿಗೆ ಸೀದೋಗುತ್ತೆ ಜಲ್ದಿ. ತುಂಬಾ ಸಣ್ಣ ಊರಿನಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಇದು ನಿಧಾನಾಗಿ ಮಾಡ್ಬೇಕು. ಇದು ಕಡಿಮೆ ಕವಲೆ ಇದು ಹುರ್ಕೋಬೇಕು ಸರ್. ಹುರ್ಕೊಳ್ಳಿ. ಒಂದ್ ಬೇಳೆ ಸೀದೋದ್ರೂ ರುಚಿ ಚೇಂಜ್ ಆಗ್ಬಿಡುತ್ತೆ, ಸಾಂಬಾರೇ ಹೋಗ್ಬಿಡುತ್ತೆ. ಓಕೆ. ಲಿಡ್ ಮುಚ್ಬೋಣ ಇದ್ರ ಮೇಲೆ ಸ್ವಲ್ಪ ಹೊತ್ತು ಸರ್. ಕರ್ಬೇವಿನ ಸೊಪ್ಪು 1-2 ಸರ್. ಲಿಡ್ ಮುಚ್ಬಿಡ್ತಾ ಇದೀನಿ ಇದ್ರ ಮೇಲೆ. ಇದು ಬೇಯ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ 2. ಇನ್ನೊಂದು ಹಾಕ್ಬಿಡಿ ಕರ್ಬೇವಿನ ಸೊಪ್ಪು. ಸಾಕು. ಮತ್ತೆ ಸಾಂಬಾರು, ಬೆಳ್ಳುಳ್ಳಿ. ಓಕೆ, ಎಲ್ಲ ಎಣ್ಣೆಲಿ ಹಾಕಿ ಹುರ್ಕೊಳ್ತಾ ಇದೀವಲ್ಲ? ಸರ್ ಹೌದು. ಇದನ್ನ ಪೌಡರ್ ಮಾಡ್ಕೊಳ್ತೀವಾ? ಇಲ್ಲ ಮಾಡಲ್ಲ. ಪೌಡ್ರಲ್ಲ, ಹಂಗೆ ನೀರು ಹಾಕಿ ರುಬ್ಬೇಕು, ಒಣಗಿದ ಕೊಬ್ಬರಿ. ಓಕೆ. ಅರ್ಶಿನ ಪುಡಿ ಸರ್. ಓಕೆ, ರೆಡಿ ಆಯ್ತು. ರುಬ್ಕೊಳ್ಳೋಣ. ಆಯ್ತು, ರುಬ್ಕೋಬೇಕಲ್ಲ? ಹೌದು. ಓಕೆ, ಹಾಫ್ ಹಾಕೋಬಿಡಿ. ನೈಸ್ ಆಗಬೇಕಲ್ಲ? ಆಯ್ತಲ್ಲ? ಓಕೆ, ಏನ್ ಮಾಡೋಣ ಇದಕ್ಕೆ? ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಾ? ಬೇಡಲ್ಲ, ನೀರು ಬೇಕು. ಈ ತರಕಾರಿ ಇದ್ರಲ್ಲೇ ಹಾಕಿ ಬೇಯಿಸ್ಕೋಬೋದು, ಇಲ್ಲ ಡೈರೆಕ್ಟ್ ಒಗ್ಗರಣೆನೂ ಮಾಡ್ಕೋಬೋದು. ತರಕಾರಿ ಹಾಕೊಂಬೋಣ ಬಿಡಿ, ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ ಕೂಡ. ಎಲ್ಲಾ ತರ ತರಕಾರಿ ಹಾಕ್ಬಿಟ್ಟಿದ್ದೀರಾ? ಎಲ್ಲ ತರ ಸರ್. ಬದನೆಕಾಯಿ, ನುಗ್ಗೆಕಾಯಿ, ಈರುಳ್ಳಿ, ಬದನೆಕಾಯಿ, ಏನದು ನಮ್ಮ ಮಂಗಳೂರು ಸೌತೆಕಾಯಿ, ಮೂಲಂಗಿ. ಓಹೋ, ಎಲ್ಲ ನುಗ್ಗೆಕಾಯಿ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಮುಗಿದ ಕತೆ ಬಿಡಿ. ಎಲ್ಲ ತರಕಾರಿ ಮಿಕ್ಸ್ ಹಾಕೋಬೋದಲ್ಲ? ಒಳ್ಳೆ ಮಜಾ ಅಲ್ಲ ಅದು? ಸಾಂಬಾರ್ದು ಎಲ್ಲ ಹಾಕೋಬಹುದು. ಓಕೆ. ಟೊಮೆಟೊ ಇಲ್ಲ, ಒಗ್ಗರಣೆ ಹಾಕ್ಬೇಕಂದ್ರೆ ಒಗ್ಗರಣೆ ಜೊತೆಗೆ ಬೇಯಿಸ್ಬೇಕು. ಟೊಮೆಟೊನು ಹಾಕ್ಬಿಟ್ಟಿದ್ದೀರಾ? ಹೌದು. ಈರುಳ್ಳಿನ ಹಾಕ್ತೀವಿ. ಈರುಳ್ಳಿನೂ ಹಾಕ್ಬಿಟ್ರಾ? ಹೌದು. ಓಕೆ. ಉಪ್ಪು ಹಾಕ್ತಾ ಇದೀನಿ. ಹಾಕ್ಬಿಡಿ. ಮುಚ್ಕೋಣ ಸ್ವಲ್ಪ ಹೊತ್ತಲ್ಲ? ಚೆನ್ನಾಗಿ ಸ್ವಲ್ಪ ಆಗ್ಲಿ ಅದು. ಅಥವಾ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೂರಿಸ್ಬಿಡೋದು? ಇಲ್ಲ ಸರ್, ಇದು ಬೇಯಬೇಕು. ಆ ತರಕಾರಿ ಬೆಂದಿದ್ದೆಲ್ಲ ಒಳಗಡೆ ಇಳಿಬೇಕು, ಇಲ್ಲ ಅಂದ್ರೆ ಸಾಂಬಾರ್ಗೆ ಮಜಾ ಬರಲ್ಲ. ಹೌದು, ತರಕಾರಿ ಬೆಂದಷ್ಟು ಟೇಸ್ಟ್. ಎಸ್. ಓಕೆ, ರೆಡಿ ಆಗಿದೆ ನೋಡೋಣ ಸರ್. ತರಕಾರಿ ಬೆಂದಿದೆ. ಬೆಂದಿದೆಯಲ್ಲ? ಆಹಾ, ಹಿಂಗ್ ಕಾಣ್ಬೇಕ್ರಿ. ಸಾರು ಮಾಡಿದ್ರೆ ತರಕಾರಿಗಳು ಹಿಂಗ್ ಕಾಣ್ಬೇಕು, ಲಕ 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 ಅಂತ. ಓಕೆ, ಎಲ್ಲಾ ತರ ತರಕಾರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಹೋ, ಗೆಸ್ಟ್ಗಳು ಬಂದ್ರು, ಒಂದು 10 ಜನ 15 ಜನ ಬಂದ್ರು,
ಈ ತರ ಮಾಡ್ಕೊಟ್ಬಿಟ್ರೆ ತುಂಬಾ ಖುಷಿ ಆಗ್ತದೆ. ತಿನ್ಕೊಂಡು ಇಲ್ಲೇ ಇದ್ಬಿಡ್ತಾರೆ ಗೆಸ್ಟ್ಗಳು ಬಂದಾಗ ಹಿಂಗೆ ಮಾಡಿ ಕೊಡ್ತಾ ಇದ್ರೆ ಅವ್ರ ಮನೆ ಬಿಟ್ಟೆ ಹೋಗಲ್ಲ, ಇಲ್ಲೇ ಇರ್ತಾರೆ. ಮಸಾಲೆ ರೆಡಿ ಇದೆ. ಓಕೆ, ಮಸಾಲೆ ಹಾಕ್ತಾ ಇದೀನಿ ಸರ್. ಹಾಕಿ 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 ಹಾಕಿ. ಏನು ಸಾಂಬಾರ್ ನಿಮ್ಮ ಮನೆಗೂ ಸೇರ್ಸ್ ಮಾಡ್ಕೊಂಡ್ಬಿಟ್ಟಿರಂಗಿದೆ ಆನಂದ್. ಏನ್ ಮಾಡಿದ್ರಿ ಇಷ್ಟೊಂದು ಸಾಂಬಾರು? ಇಲ್ಲ ಸರ್, ಇದು ಸ್ವಲ್ಪ ಮಾಡಕ್ಕಾಗಲ್ಲ. ಜಾಸ್ತಿ ಒಂದು 4-5 ಜನ ಇದ್ರೆ ಮನೆಯಲ್ಲಿ ಮಾಡ್ಕೋಬಹುದು. ಮಾಡ್ಕೋಬಹುದು. ಇಷ್ಟು ಬೇಕೇ ಬೇಕು 4-5 ಜನಕ್ಕೆ. ಅಷ್ಟಿಷ್ಟೊಂದು ತರಕಾರಿ ಎಲ್ಲಾ ತರ ತರಕಾರಿ ಹಾಕ್ಬೇಕು ಅಂತೀವಿ. ಹೌದು. ಆಹಾ, ಒಳ್ಳೆ ತರಕಾರಿಯ ಮಸಾಲೆಯ ಸಾರು. ಒಳ್ಳೆ ಕಲರ್ ಬಂದ್ಬಿಡಿ. ಸ್ಮೆಲ್ ನೋಡಿ ಸರ್, ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕ್ಬೋಣ. ಓಕೆ, ನೀರು ಬೇಕಾ? ಸಾಕ್ರಿ ಬೇಕು ಸರ್, ಗಟ್ಟಿ ಇರ್ಬೇಕಲ್ಲ, ತುಂಬಾ ಗಟ್ಟಿ ಆಯ್ತು. ಓಕೆ, ನೀರು ಹಾಕಿಲ್ಲ ಅಂದ್ರೆ ಅದು ಗಟ್ಟಿ ಆಗ್ಬಿಡುತ್ತಲ್ಲ. ಹುಣಸೆ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್, ಹಾಕಿ. ಹುಳಿ ಎಷ್ಟು ಬೇಕೋ ಅಷ್ಟು. ಓಕೆ, ಸ್ವಲ್ಪ ಬೆಲ್ಲ, ಚೂರು ಚೂರೇ ಚೂರು, ಒಂದು ಸುಮ್ಮನೆ ಅಷ್ಟೇ, ಟೇಸ್ಟಿಗೋಸ್ಕರ. ಕೊತ್ತಂಬರಿ ಸೊಪ್ಪು ಸರ್ ಹಾಕಿ ಹಾಕಿ. ಅದು ಕ್ಲೋಸ್ ಮಾಡಿ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಹಾಕೊಂಬೋಣಲ್ಲ ಶುರು. ಒಂದು 4 ಕೊಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕ್ತಾ ಇದೀನಿ. ಸಾಸಿವೆ ಫಸ್ಟ್ ಹಾಕ್ಲೇಬೇಕಲ್ಲ? ಹೌದು. ಓಹೋ, ಇದು ಇದ್ರ ಜೊತೆಗೆ ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕೋಬಹುದು ಬೇಕಂದ್ರೆ, ಅಂದ್ರೆ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಜಾಸ್ತಿ. ಒಗ್ಗರಣೆ ನಿಮಗೆ ಆ ಥರ ಆಗಿಲ್ಲ ಅಂದ್ರೆ ಈ ಥರ ಒಗ್ಗರಣೆ ಜೊತೆಗೆ ಈರುಳ್ಳಿ, ಟೊಮೊಟ ಇದೆಲ್ಲ ಹಾಕೊಂಡು ಒಗ್ಗರಣೆ ಹಾಕೋಬಹುದು, ಏನು ತೊಂದರೆ ಇಲ್ಲ. ಓಕೆ, ಚೆನ್ನಾಗಿ ಸೀದಿದೆ. ಹೌದು ಸರ್, ಮೆಣಸಿನ್ಕಾಯಿ ಹಾಕೇ ಬರ್ತೀನಿ ಸರ್. ಹಾಕ್ಬಿಡಿ, ಹಾಕಿ, ಚೆನ್ನಾಗಿ ಕಾಣುತ್ತೆ. ಇದು ಕರ್ಬೇವಿನ ಸೊಪ್ಪು. ಓಹೋ ಹೋ, ಹಿಂಗೆ ಹಾಕಿದ್ರಾ? ಹಿಂಗೆ ಇವಾಗ ಹಾಕ್ಬಾರ್ದು, ಸೀದೋಗುತ್ತೆ. ಮತ್ತೆ ಲಾಸ್ಟಿಗೆ ಹಾಕ್ಬೇಕಾದ್ರೆ ಹಾಕ್ಬಿಟ್ಟು ಹಾಕ್ಬೇಕು. ಓಕೆ 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 ಓಕೆ. ಅದು ಸೀದಾದ್ರೆ ಮುಗಿಯುತ್ತೆ, ಅದು ಟೇಸ್ಟ್ ಹೋಗ್ಬಿಡುತ್ತೆ. ಟೇಸ್ಟ್ ಹೋಗ್ಬಿಡುತ್ತೆ ಅದು. ಅಲ್ಲ, ಹಿಂಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು, ಜಾಸ್ತಿ ಹಾಕಿದ್ರು ಆಮೇಲೆಲ್ಲ ತಿನ್ನೋಕ್ಕಾಗಲ್ಲ ಸರ್. ಹೌದು ಹೌದು. ಸರ್, ಒಗ್ಗರಣೆ ರೆಡಿ ಆಯಿತು. ಹಾಕೋಣ. ಆಹಾ ಹಾ, ಹಿಂಗೆ ಕಾಣಬೇಕು. ಇದು ಇದು ಸಾಂಬಾರು, ಇದು ಸಾಂಬಾರು. ಆಯ್ತಾ? ಕುದೀತಾ ಇದೀನ? ಆಯ್ತು ಸರ್. ಆಯ್ತಾ? ಮುಗೀತಾ? ಮುಗೀತು. ಇನ್ನೇನು ಒಗ್ಗರಣೆ ಹಾಕಿದ್ರೆ ಮುಗೀತು. ಒಗ್ಗರಣೆ ಆಯ್ತು ಅಂದ್ರೆ ತರಕಾರಿ ಬೆಂದ್ರೆ ಮುಗೀತು. ಎಸ್. ಆಹಾ ಹಾ ಹಾ, ದಪ್ಪ ದಪ್ಪ ತರಕಾರಿ, ಮದುವೆಯಲ್ಲಿ ಮಾಡಿರೋ ಥರ ಗಟ್ಟಿಯಾದಂಥ ಸಾರು, ಇಷ್ಟು ದಪ್ಪ ಬದನೆಕಾಯಿ, ಮಧ್ಯಲೊಂದು ಹುರುಳಿಕಾಯಿ, ಶಿಶುದ ಒಂದು ನುಗ್ಗೆಕಾಯಿ. ಓಕೆ, ಸರ್ವ್ ಮಾಡೋಕ್ಕೆ ಕೊಟ್ಟೆ ಬಿಡಿ. ಕೊಡ್ಲಾ ಸರ್? ತಿಂದೇ ಬೋಣ, ಅದೇನಾಗುತ್ತೆ ನೋಡೇ ಬೋಣ ಅಂತ. ಸೌಟ್ ಕೊಡಿ ಸರ್. ತರಕಾರಿಯ ಮಸಾಲ ಸಾಂಬಾರ್ ರೆಡಿ ಇದೆ ನೋಡಿ. ತರಕಾರಿಯ ಮಸಾಲ ಸಾಂಬಾರ್ ವಾಸನೆ ಬಂತು, ತುಂಬ ಸಖತ್ತಾಗಿದೆ. ನೋಡ್ತಾರೆ, ತರಕಾರಿಗಳೆಲ್ಲ ತೇಲ್ತಾ ಇದೆ. ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿರೋದು, ಮೂಲಂಗಿ, ಮಂಗಳೂರು ಸೌತೆಕಾಯಿ ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಚೆನ್ನಾಗಿರ್ಲೇಬೇಕು. ಚೆನ್ನಾಗಿದೆ, ನಾವು ತಿನ್ನಲೇಬೇಕು. ತಿಂತೀವಿ ಅಂದರೆ ನೀವು ನೋಡಲೇಬೇಕು. ನೋಡ್ತೀವಿ ಅಂದರೆ ಇನ್ನೊಂದ್ಸರಿ ತೋರಿಸ್ಲೇಬೇಕು. ತೋರಿಸ್ತೀವಿ ಅಂದರೆ ನೀವು ಬರ್ಕೊಳ್ಳೇಬೇಕು. ಆನಂದ್ ಅವ್ರು ಮಾಡಿರುವಂಥ ಈ ಮಸಾಲೆ ಸಾಂಬಾರ್ ಯಾವ ರೀತಿ ಮಾಡೋ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತರಕಾರಿ ಮಸಾಲಾ ಸಾಂಬಾರ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ತೊಗರಿ ಬೇಳೆ, ನೀರು ಹಾಕಿ ಬೇಯಲು ಬಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಧನಿಯಾ, ಬ್ಯಾಡಗೆ ಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಣ ಕೊಬ್ಬರಿ ತುರಿ, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬೇಯುತ್ತಿರುವ ಬೇಳೆಗೆ ಎಲ್ಲಾ ರೀತಿಯ ತರಕಾರಿಗಳು, ಟೊಮ್ಯಾಟೊ, ಈರುಳ್ಳಿ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ರುಬ್ಬಿದ ಮಸಾಲ, ಹುಣಸೆ ರಸ, ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು, ಇಂಗು ಹಾಕಿ ಒಗ್ಗರಣೆ ತಯಾರಿಸಿ ಸಾಂಬಾರ್ಗೆ ಹಾಕಿದರೆ ತರಕಾರಿ ಮಸಾಲಾ ಸಾಂಬಾರ್ ಅನ್ನ ತುಪ್ಪದ ಜೊತೆ ಸವಿಯಲು ಸಿದ್ಧ. ಓಕೆ ಆನಂದ್, ನೋಡಿ ಸರ್, ಅನ್ನನೂ ತಂದಿದ್ದೀರಾ ಅಂದಮೇಲೆ ಬಿಡಕ್ಕಾಗದೇ ಇಲ್ಲ. ನಾವು 2 ಗಂಟೆ ಟೈಮ್ ಬೇರೆ ಆಗ್ತದೆ, ಮಧ್ಯಾಹ್ನ ಊಟ ಟೈಮ್ ಆಗುತ್ತೆ. ಸಾಂಬಾರೆಲ್ಲ ಹಂಗೆ ಟೇಸ್ಟ್ ಮಾಡೋಕ್ಕಾಗಲ್ಲ ರೀ. ಹೌದು ಸರ್. ಏನಂತೀರ ನೀವು? ಹೌದು, ಅದಕ್ಕೋಸ್ಕರ ರೈಸ್ ತಂದಿರೋದು. ಆಹಾ, ತುಪ್ಪ ತಂದು ಕೊಡ್ತೀನಿ ಇರಿ ಸರ್. ತುಪ್ಪ ಬೇಕೇ ಬೇಕು ನಮಗೆ, ಇಲ್ಲ ಅಂದ್ರೆ ಆಗಲ್ಲ. ವೆರಿ ಗುಡ್. ತುಪ್ಪ ಸ್ವಲ್ಪ ಹಾಕೊಳ್ಳಿ. ತುಪ್ಪ ಯಾವಾಗಲೂ ಕಾಯಿಸ್ಬಿಟ್ಟು ಹಾಕೋಬೇಕು ಆನಂದ್. ಹೌದು ಸರ್. ಹಿಂಗಿದ್ರೆ ಅದು ತಿರ್ಗಾ ಬಿಸಿ. ಓಕೆ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಚೆನ್ನಾಗಿರುತ್ತಾ? ಓ, ಬೊಂಬಾಟಿರುತ್ತೆ.
ಟೇಸ್ಟ್ ಹಂಗಿದೆ ಸರ್. ಹಂಗಿದೆ. ಕೆಲವ್ರು ಮನೆಗಳಲ್ಲಿ ಮಾಡ್ಕೊಳಕ್ಕೆ ಗೊತ್ತಿರಲ್ಲ ಇದು. ಓ ಚೆನ್ನಾಗಿದೆ, ಈಗ ಮಾಡ್ಕೊಂತಾರೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆನಂದ್ ಸಖತ್ತಾಗಿದೆ, ಚೆನ್ನಾಗಿ ತೋರಿಸ್ಬಿಟ್ಟಿದ್ದೀರಾ. ನೀವು ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸಿದ್ದೀರಾ. ಇನ್ನೂ ಹೊಸ ಹೊಸ ರೆಸಿಪಿಗಳೊಂದಿಗೆ ಬನ್ನಿ. ತೋರಿಸಿ ಸರ್. ಥ್ಯಾಂಕ್ ಯು ಸರ್. Thank you, sir. ಥ್ಯಾಂಕ್ ಯು. ನಿಮ್ಮ ಮನೆಗೆ ಒಂದು 50 ಜನ ಬಂದರೆ, 100 ಜನ ಬಂದರೆ, 200 ಜನ ಬಂದರೆ, ಆನಂದ್ ಬಂದರೆ ಸ್ವಲ್ಪ ಅಡುಗೆ ಮಾಡ್ಕೊಡ್ರಿ ಅಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದು ಬೇಕಾದವ್ರಿಗೆಲ್ಲ ಬೇಕಾದ ಅಡುಗೆ ಮಾಡ್ಕೊಟ್ಬಿಡ್ತಾರೆ. ನೀವು ನಮ್ಮ ಕಾರ್ಯಕ್ರಮದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾರು. ಇದು ಸಾಂಬಾರು, ಅದ್ಭುತವಾದ ಸಾಂಬಾರು, ಮದುವೆ ಮನೆಗಳಲ್ಲಿ ಮಾಡುವಂಥ ಸಾಂಬಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೋರಿಸಿದ್ದೀವಿ. ನೀವು ಓಹೋ ಪೂರ್ತಿ ಖಾಲಿ ಮಾಡಬೇಕು, ಟೈಮ್ ಆಗ್ಬಿಟ್ಟಿದೆ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಆಹಾ ಹಿಂಗೆ ಅನ್ಬೇಕ್ರಿ, ತಿಂದಾದ್ಮೇಲೆ ಒಂದ್ಸರಿ ಕೈ ಹಿಂಗೆ ನೋಡ್ಕೊಂಡ್ರೆ ಆ ಸಾಂಬಾರಿನ ಸ್ವಾದ ಮೆದುಳು ತನಕ ಹೋಗ್ಬೇಕು, ಅವಾಗಲೇ ಮಜಾ. ಸಖತ್ತಾಗಿರೋ ಸಾಂಬಾರು ತೋರಿಸಿದ್ದೀವಿ ಅನ್ನೋ ಖುಷಿ ನಮಗೆ, ನೋಡ್ಕೊಂಡಿರೋ ಅನ್ನೋ ಖುಷಿ ನಿಮಗೆ. ಓಕೆ ನೀವು ಸಿಗೋಣ ಮತ್ತೆ. ಏನ್ರಿ ಮುರಳಿ, ನಮ್ಮನ್ನೆಲ್ಲ ಕರ್ಸ್ಕೊಳಲ್ವಾ? ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಡೋಂಟ್ ವರಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಇವತ್ತಿಂದ ವಿಶೇಷ ಕಾರ್ಯಕ್ರಮ, ಸುಚಿತ್ರಾ ಅವರ ವಿಶೇಷ ಕಾರ್ಯಕ್ರಮ. ಏನ್ ಮಾಡ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ? ಇವತ್ತಿನಿಂದ ದೋಸೆ ಸ್ಪೆಷಲ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ಮಸಾಲಾ ದೋಸೆ. ಇಷ್ಟೇ ಮಾಡ್ಕೋಬೋದ್ರಿ ಪಲ್ಯ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಹೌದು, ಅಷ್ಟೇ, ಬೇರೆ ಏನು ಹಾಕೋದಿಲ್ಲ. ಯೂಶಲಿ ನಮ್ಮ ಪಲ್ಯಗೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ನಾವು. ಸಾಸಿವೆ, ಕಡಲೆಬೇಳೆ, ಅದೇ ಜಾಸ್ತಿ ಇರುತ್ತೆ ಪಲ್ಯದಲ್ಲಿ. ಇವತ್ತು ಏಡಿ ಸುಕ್ಕ ಮಾಡ್ತಾ ಇದ್ದೀನಿ. ಸೌತ್ ಕೇಂದ್ರ ಸ್ಪೆಷಲ್ ಇದು. ಹುಷಾರು, ಯಾರಿಗೆ ಇರ್ಬಿಟ್ಟದು? ಇಲ್ಲ ಇದ್ರದ್ದು ರಸ ಬಿಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ನೀರಿನ ಅಂಶ ಅದ್ರಲ್ಲಿ ಇರತ್ತಲ್ಲ, ನಾವು ನೀರ್ ಹಾಕದೇ ಬೇಡ ಇವಾಗ. ಅದೇನೋ ಅವತ್ತಿನ ಅಕ್ಕೋಲೇನಲ್ಲಿ ಇಟ್ಬಿಡ್ತೀರಾ ನೀವು? ರೀ ಕೋಲಲ್ಲ ರೀ, ಬೆತ್ತ ಅದು. ಬೆತ್ತ ಏನ್ ಇಟ್ಬಿಡ್ತೀರಾ ಅಲ್ಲಿ? ಅಲ್ಲಿರ್ಲಿ, ನಮ್ಮ ಅಡಿಗೆ ಮನೆಗೆ ಬೇಕು ಆ ಬೆತ್ತ. ನಾನು ದಿನಾ ತರ್ತಿದ್ದೀನಿ. ತನ್ನಿ ತನ್ನಿ ತನ್ನಿ, ಯಾವತ್ತೋ ಯಾರು ಸ್ವಾಮಿಗಳು ಒಂದೇ ಬಟ್ಟೆ ಹಾಕೊಂಬತ್ತಾರೆ, ಸ್ವಾಮಿಗಳು ಒಂದೇ ಬಟ್ಟೆ ಹಾಕೊಂಬತ್ತಾರೆ, ಸ್ವಾಮಿಗಳು ಒಂದೇ ಬಟ್ಟೆ ಹಾಕೊಂಬತ್ತಾರೆ ಅಂತಿರ್ತಾರೆ ಕಣ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮುರಳಿ ಅಣ್ಣ ನಿನ್ ಬಟ್ಟೆನೆ ಹಾಕಬೇಡ ಇನ್ಮೇಲೆ ಅಂತ. ಹೌದು, ನಾ ಬಟ್ಟೆ ಹಾಕಲ್ಲ ಅಂತ ಹಾಕ್ಬೇಡ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ನಿಮಿಷ ಕೂಗ್ಬೇಕಾಗುತ್ತೆ ಇದು ಚಂದ್ರಪ್ಪ? ಇದು ಅಷ್ಟೇ ಒಂದು 4 ಇಂದ 5 ವಿಷಯ ಆಗಲೇಬೇಕು. ಯಾಕಂದ್ರೆ ನಾವು ಮಾಡ್ತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನ ಕುಕ್ಕರ್ ಫುಲ್ ಆಗಿ ಮಾಡಿದಾಗ 3 ವಿಷಲ್ ಹಾಕಿದ್ರೆ ಸಾಕು. ನಾವು ಒಂದು 2 ಬೋಟಿ ಆಗುತ್ತೆ ಇದು ಫುಲ್ ಮಾಡಿದ್ರೆ. 2 ಬೋಟಿ ತಂದು ಕುಕ್ಕರ್ ಅಲ್ಲಿ ಮಾಡಿದ್ರೆ 3 ವಿಷಲಿಂದ 4 ವಿಷಲ್ ಹಾಕಿದ್ರೆ ಚೆನ್ನಾಗಿ ಫುಲ್ ಬೆಂದೋಗಿರ್ತದೆ. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @znetwork.com.